ಕೂಡ ಸೋಲೂರ್ನ ನೆಲಮಂಗಲ ಸೇರಿಸ್ಬಿಡಿ, ಸೋಲು ನೆಲಮಂಗಲ ಸೇರಿದ ತಕ್ಷಣ ಬೇಜಾರಾಯ್ತು ಅನ್ನೋ ಮಾತನ್ನ ಯಾವ ಪತ್ರಿಕೆ ಕೊಟ್ಟಿದ್ದೀನಿ ನಾನು? ಯಾವುದೇ ವಿಚಾರ ಬಂದ್ರು ಪಾಕಿಸ್ತಾನವನ್ನ ತರ್ತೀರಾ ಅನ್ನೋದು ನನ್ನ ಪ್ರಶ್ನೆ ಸರ್. ಕಾಂಗ್ರೆಸ್ ಅಧ್ಯಕ್ಷಗಳು ಮಾತ್ರ ತೂಕ ಇರ್ತದೆ. ಯಾರೋ ಬಲೂನ್ಗಳ ಕಡೆ ಎಲ್ಲ ಮಾತಾಡಿಸಿ ಅವ್ರು ಯಾರು ಗೊತ್ತೇ ಇಲ್ಲ, ಅವ್ರು ಒಂದು ಗ್ರಾಮ ಪಂಚಾಯತಿ ಕೂಡ ಗೆಲ್ಲಕ್ ಸಾಧ್ಯ ಇಲ್ಲ ಅಂತವ್ರ ಕೈಲೆಲ್ಲ ನನ್ನ ಬಗ್ಗೆ ಮಾತಾಡಿಸ್ತಾ ಟೀಕೆ ಮಾಡ್ತಾರೆ. ಅಂತವ್ರಿಗೆಲ್ಲ ಟೀಕೆಗೆಲ್ಲ ಉತ್ತರ ಕೊಡೋದು ಅವಶ್ಯಕತೆ ನಮಗೂ ಕೂಡ ಇಲ್ಲ. ಇಡೀ ನಮ್ಮ ಭಾರತ ರಾಷ್ಟ್ರಕ್ಕೆ ಪಾಕಿಸ್ತಾನ ಅಂತಕ್ಕಂಥದ್ದು ಶತ್ರು ರಾಷ್ಟ್ರ ಅಂತಾನೆ ಬಿಂಬಿಸ್ಕೊಂಡಿರೋದು. ಬಟ್ ಪಾಕಿಸ್ತಾನವನ್ನ ಶತ್ರು ರಾಷ್ಟ್ರ ಅಂತ ಬಿಂಬಿಸ್ತಾರೆ ನಮ್ಮ ದೇಶದವರು ಒಪ್ಕೊಂಡೆ. ಸೊ ಹಂಗಾರೆ ನೀವು ಪಾಕಿಸ್ತಾನ ಅಂತ ಬಳಸಿದ್ದು ಕಾಂಗ್ರೆಸ್ ಶಾಸಕರು ಶತ್ರು ಅಂತಾನ ನಿಮ್ಗೆ ಅಂತ? ಸಿದ್ದರಾಮಯ್ಯ ಹುಟ್ಟಿದೂರು ಅಂದ್ರೆ ವೀರಾಪುರ ಅಂತ ಹೇಳ್ತಾರೆ. ವೀರಾಪುರ ಮಾಗಡಿ ತಾಲೂಕಲ್ಲಿ ಸೋಲೂರು ಹೋಬಳಿ. ಅದಕ್ಕಿನ್ನ ಬೇಕಿಂದ ಪುಣ್ಯ ಇವರೇ ಸೋಲೂರು ಹೋಮನ ಮಾಡ್ತಾ ಇರ್ತಕ್ಕಂಥವ್ರೆ ಕಾಂಗ್ರೆಸ್ ಕಾರ್ಯಕರ್ತರು, ನಾವಲ್ಲ. ರಾಜ್ಯದ ಉಪಮುಖ್ಯಮಂತ್ರಿಗಳು ಅನುಮೋದನೆ ಮಾಡಕ್ಕೆ ಇನ್ನೂ ಚಿಂತನೆ ಮಾಡ್ತಾ ಇದೀವಿ ಅಂತ ಹೇಳಿ ಅಧಿಕೃತವಾಗಿ ಎಲ್ಲೋ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅವರು. ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿನ ಮುಂಚಿತವಾಗಿ ನನ್ನ ತಾಲೂಕಿನ ಜನಗಳ ಹಿತ ಮುಖ್ಯ. ಬಾಲಕೃಷ್ಣ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನೂ ಅದು ಫೈನಲ್ ಆಗಿಲ್ಲ. ನೀವು ತರಲೆ ಮತ್ತೆ ಬಾಲಕೃಷ್ಣಗೆ ಏನಂತೀರ ನೀವು? ಕಾಂಗ್ರೆಸ್ ಶಾಸಕರ ಜೊತೆಲಿ ಸೋಲೂರ್ನ ನೆಲಮಂಗಲ ತರಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ. ಪದೇ ಪದೇ ಹೇಳ್ತೀನಿ, RT ಹಾಕೊಂಡು ಜೀವನ ಮಾಡೋ ಮಾತುಗಳನ್ನ MLA ಕೇಳದ್ ಬಿಡ್ಬೇಕು. ರೋಡ್ ಕಾಲ್ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರನ್ನ ಅವ್ರ ನಮ್ಮ ಸಲಹೆಗಳನ್ನ ಕೇಳೋದನ್ನ ಶಾಸಕರು ಬಿಡ್ಬೇಕು. ನಮಸ್ಕಾರ ವೀಕ್ಷಕರೇ, ಎದೆಗಾರಿಕೆಯ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನ ಹೇಳ್ತಾ, ಸೋಲೂರು ಹೋಬಳಿಯನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಬೇಕು ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಜನಪ್ರತಿನಿಧಿಗಳು ಈಗಾಗಲೇ ಹೋರಾಟವನ್ನು ಮಾಡಿರುವಂಥದ್ದು ತಾವೆಲ್ಲ ನೋಡಿದ್ದೀರಾ. ಸುಮಾರು ವರ್ಷಗಳ ಬಹುದಿನದ ಒಂದು ಕನಸು ಸೋಲೂರು ಹೋಬಳಿಯನ್ನ ನೆಲಮಂಗಲಕ್ಕೆ ಸೇರಿಸಬೇಕು ಅನ್ನೋದು. ಇವತ್ತು ಆ ಒಂದು ಆಸೆಗೆ ಸರ್ಕಾರ ಮನ್ನಣೆಯನ್ನು ಕೊಟ್ಟಿದೆ, ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದೆ. ಅಧಿಕೃತವಾಗಿ ಅದಕ್ಕೆ ಇನ್ನೂ ಓಕೆ ಅನ್ನುವಂತಹ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಇದರ ನಡುವೆ ಪರ ವಿರೋಧದ ಮಾತುಗಳು ಸಹ ಬರ್ತಾ ಇರುವಂಥದ್ದು. ಏನು ಸೋಲೂರು ಹೋಬಳಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಆಯಿತು ಅನ್ನುವಂತಹ ಸಂತಸದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ನೆಲಮಂಗಲ BJP ತಾಲೂಕು ಅಧ್ಯಕ್ಷರಾದಂತಹ ಜಗದೀಶ್ ಚೌಧರಿ ಅವರು ಪ್ರತಿಕ್ರಿಯೆಯನ್ನು ನೀಡಿದರು. ಆ ಒಂದು ಪ್ರತಿಕ್ರಿಯೆ ತೀವ್ರ ವ್ಯಂಗ್ಯವಾಗಿ ಹಾಡಿದ್ದಾರೆ ಅನ್ನುವಂತಹ ಮಾತುಗಳು ಈಗ ತಾಲೂಕಿನಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನೇರವಾಗಿ ಜಗದೀಶ್ ಚೌಧರಿ ಅವ್ರನ್ನೇ ಪ್ರಶ್ನೆ ಮಾಡ್ತಾ, ಅವ್ರಿಗೆ ಈ ಒಂದು ಏನು ಸೋಲೂರು ಹೋಬಳಿ ಇದೆಯಲ್ಲ ಅದು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರೋದು ಮನಸ್ಸಿಗೆ ತೃಪ್ತಿಕರ ಆಗಿದೆಯೋ ಇಲ್ಲೋ ಅನ್ನೋದನ್ನ ನೇರವಾಗಿ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಜಗದೀಶ್ ಚೌಧರಿ ಅವ್ರನ್ನ ನಾವು ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗಾಗಲೇ ನೆಲಮಂಗಲ ಏನು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಇದೆ, ಅದಕ್ಕೆ ಸೋಲೂರು ಹೋಬಳಿಯನ್ನ ಸೇರಿಸಬೇಕು ಅನ್ನುವಂತಹ ಹೋರಾಟ ಸುಮಾರು 40-45 ವರ್ಷಗಳಿಂದಲೂ ನಡೀತಾ ಇರುವಂಥದ್ದು. ಈ ಹಿಂದೆ ಇದ್ದಂತಹ ಅಂಜನಮೂರ್ತಿ ಅವರಾಗಿರ್ಬೋದು, ಡಾಕ್ಟರ್ K. ಶ್ರೀನಿವಾಸ ಮೂರ್ತಿ ಅವರಾಗಿರ್ಬೋದು, ಅಥವಾ MV ನಾಗರಾಜು ಅವರಾಗಿರಬಹುದು, ಇವರೆಲ್ಲರೂ ಸಹ ಈ ಒಂದು ಸಾಹಸಕ್ಕೆ ಕೈ ಹಾಕಿದರು. ಏನು ಈ ಸೋಲೂರು ಹೋಬಳಿಯನ್ನ ನೆಲಮಂಗಲಕ್ಕೆ ಸೇರ್ಪಡೆ ಮಾಡಿಕೊಂಡು ಅತಂತ್ರವಾದಂತಹ ಸೋಲೂರಿಗೆ ಒಂದು ಮುಕ್ತಿಯನ್ನು ಕೊಡಬೇಕು ಅನ್ನುವಂತಹ ಸಾಕಷ್ಟು ಮನವಿಗಳನ್ನು ಸರ್ಕಾರಗಳಿಗೆ, ಅಂದಿನ ಸರ್ಕಾರಗಳಿಗೆ ಸಲ್ಲಿಸುವಂಥ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ರು. ಅದು ಯಥಾಸ್ಥಿತಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಮಾಗಡಿನಲ್ಲೂ ಕಾಂಗ್ರೆಸ್ ಶಾಸಕರಿದ್ದಾರೆ, ನೆಲಮಂಗಲದಲ್ಲೂ ಕಾಂಗ್ರೆಸ್ ಶಾಸಕರಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದಕ್ಕೆ ಅಸ್ತು ಅನ್ನುವಂತಹ ಒಂದು ಸಿಕ್ಕಿದೆ ಅನ್ನುವಂಥದ್ದು ನನ್ನ ಭಾವನೆ. ಆದರೆ ನೀವು ಅದಕ್ಕೆ ಎಲ್ಲೋ ಒಂದು ಕಡೆ ವಿರೋಧ ವ್ಯಕ್ತಪಡಿಸ್ತಿದ್ದೀರಾ ಅನ್ನೋದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಬಿಂಬಿಸುವಂಥ ಕೆಲಸಗಳಾಗ್ತಿದೆ. ಯಾಕೆ ಸರ್, ನಿಮಗೆ ಇಷ್ಟ ಆಗ್ಲಿಲ್ವಾ ಅಂತ? ನೋಡಿ, ಸೋಲೂರು ನೆಲಮಂಗಲ ಸೇರಿಸ್ಬೇಕು ಅಂತಕ್ಕಂಥದ್ದು ನಂದು ಕೂಡ ಮಾತಾಡೋದ ಆಕಾಂಕ್ಷೆಯಲ್ಲಿ ದೊಡ್ಡ ಆಕಾಂಕ್ಷೆ. ಅದು ನಾನು ಎಲ್ಲೂ ಕೂಡ ಸೋಲೂರ್ನ ನೆಲಮಂಗಲ ಸೇರಿಸ್ಬಿಡಿ, ಸೋಲು ನೆಲಮಂಗಲ ಸೇರಿದ ತಕ್ಷಣ ಬೇಜಾರಾಯ್ತು ಅನ್ನೋ ಮಾತನ್ನ ಯಾವ ಪತ್ರಿಕೆ ಕೊಟ್ಟಿದ್ದೀನಿ ನಾನು ಮೊನ್ನೆ ಇರ್ತಕ್ಕಂಥ ವಿಚಾರ ಇಷ್ಟೇ. ನೋಡಿ, ಗೆಜೆಟ್ ಕ್ಯಾಬಿನೆಟ್ ಅಲ್ಲಿ ಇನ್ನೂ ಪಾಸ್ ಮಾಡ್ಕೊಂಡ್ ಬಂದಿದ್ದೀರಿ, ಬಟ್ ಅಧಿಕೃತವಾಗಿ ಅದು ಹೊರಗಡೆ ಬರಬೇಕು ಅಂದಂಗಿದ್ರೆ ಗೆಜೆಟ್ ಹಾಕ್ಬೇಕು. ಗೆಜೆಟ್ ಅಲ್ಲಿ ರಾಜ್ಯಪಾಲರದ ಅಂಕಿತ ಬಿದ್ದರೂ ಮಾತ್ರ ಅದಕ್ಕೆ ಅವಕಾಶ ಸಿಗೋದು. ನೀವೇನಾದ್ರು ಕೂಡ ಇದಕ್ಕಿದ್ದಂಗೆ ಈ ತರ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದೆ ಆದ್ರೆ ಮಾಗಡಿ ತಾಲೂಕಲ್ಲಿ ಒಂದು ಟೀಮ್ ನಮಗ್ ಬೇಕು ಅಂತೇಳಿ ಗಲಾಟೆ ಕಾರಣ ಆಗಿದ್ರೆ ನೀವೇನ್ ಮಾಡ್ತೀರಿ? ಅವಾಗ ಇದನ್ನ ಗೌಪ್ಯವಾಗಿ ಸಚಿವ ಸಂಪುಟದಲ್ಲಿ ಮಣ್ಣೆ ಆದ್ಮೇಲೆ ರಾಜ್ಯಪಾಲರ ಅಂಕಿತ ಮಾಡಿಸ್ಕೊಂಡು ಹೊರಗಡೆ ತಂದು ಬಿಟ್ಟಿದ್ರೆ ಇವತ್ತು ಮಾಗಡಿ ತಾಲೂಕಲ್ಲಿ ಯಾರು ಕೂಡ ಕೋರ್ಟ್ ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ರ, ಗಲಾಟೆ ಆಗಂತ ಪ್ರಯತ್ನ ಆಗ್ತಾ ಇತ್ತ?
ಎಲ್ಲೂ ಈಗ ಅಲ್ಲಿ ಕಾಡಿಗೆ ಚಚ್ಚೈತಿ ಹೋಗ್ಲು ಕೂಡ ಯಾವತ್ತೋ ಮಾಡ್ಬೇಕಾಯ್ತು. ಅದು ಮಾಗಡಿಗೆ ಸೇರ್ಲಿ, ಸೋಲೂರು, ನೆಲಮಂಗಲಕ್ಕೆ ಸೇರ್ಲಿ, ಎಲ್ಲೋ ಒಂದ್ ಕಡೆ ಅಧಿಕೃತವಾಗಿರ್ತಕ್ಕಂಥ ಕೆಲಸ ಯಾವತ್ತೂ ಆಗ್ಬೇಕಾಗಿತ್ತು. ಅದು ಬಹುಶಃ ಇವತ್ತು ಈ ಕ್ಷೇತ್ರ ಶಾಸಕರು ಒಂದ್ ಹೆಜ್ಜೆ ಮುಂದೆ ಹೋಗಿ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಪ್ರಥಮದಲ್ಲಿ ಹೇಳಿದೀನಿ. ನಾನು ಎಲ್ಲೂ ಕೂಡ ಅವ್ರಿಗೆ ಶಾಸಕರು ಯಾಕೆ ಮಾಡ್ಕೊಂಡ್ ಬಂದ್ರಿ, ಹೆಂಗ್ ಮಾಡ್ಕೊಂಡ್ ಬಂದ್ರಿ ಎಲ್ಲೂ ಕೂಡ ಪ್ರಶ್ನೆ ಮಾಡ್ಲಿಲ್ಲ. ಯಾರ್ಯಾರ ಕೈಲೋ ಸ್ಟೇಟ್ಮೆಂಟ್ ಕೊಡ್ಸಂತ ಕೆಲಸ ಮಾಡ್ತಾರೆ, ನನ್ಗೇನ್ ಬೇಜಾರಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಕ್ಯಾಬಿನೆಟ್ ಅಲ್ಲಿ ಯಾವತ್ತು ಪಾಸ್ ಆಯ್ತು, ಕ್ಯಾಬಿನೆಟ್ ಅಲ್ಲಿ ಆದ ತಕ್ಷಣ ಅದೇನು ಅನುಮೋದನೆ ಆಗಲ್ಲ, ಅಧಿಕೃತವಾಗಿ ಮೊನ್ನೆ ಮಾಡೋರು ಕ್ಯಾಬಿನೆಟ್ ಅಲ್ಲಿ ಅದನ್ನ ಇದರಲ್ಲಿ ಗೆಜೆಟ್ ತಗೊಂಡೋಗಿ ಅಲ್ಲಿ ಅಧಿಕೃತವಾಗಿ ಮಾಡಿಸ್ಕೊಂಡ್ ಬಂದು ಸಂಭ್ರಮ ನನ್ನೂ ಕರೀಲಿ, ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ನನಗೇನಿಲ್ಲ ಪಾರ್ಟಿ ಪಕ್ಷಕ್ಕಿಂತ ಮುಂಚಿತವಾಗಿ ನನ್ನ ತಾಲೂಕಿನ ಜನಗಳ ಹಿತ ಮುಖ್ಯ. ನಮ್ಮ ತಾಲೂಕಲ್ಲಿ ಜನಗಳು ಪಡ್ತಾ ಇರ್ತಕ್ಕಂಥ ಕಷ್ಟಗಳ ಜೊತೆ ಹೋರಾಟ ಮಾಡ್ಬೇಕು ಅಂತಕ್ಕಂಥ ನಾನು ಒಬ್ಬ ಆಕಾಂಕ್ಷೆ ಇರ್ತಕ್ಕಂಥವ್ರು. ಅದ್ರ ಜೊತೆ ನಾನು ಯಾಕೆ ಸೋಲೂರ್ನ ಬೇಡ ಅಂತ ಹೇಳಿ, ಯಾವ ಪುರುಷಾರ್ಥಕ್ಕೋಸ್ಕರ ಸೋಲೂರ್ನ ವಿರೋಧ ಮಾಡ್ತಾ ಬರ್ಲಿ ನಾನು. ಅದಕ್ಕೆ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ದೇಶದಲ್ಲಿ ಪ್ರಧಾನಿ ಮಾಡಿರ್ತಕ್ಕಂಥ ಕೆಲಸನ ಒಂದು ಅತಿ ಮುಖ್ಯವಾಗಿ ನಾನು ಆರಾಧ್ಯ ದೇವ ಅಂತ ನಂಬಿರ್ತಕ್ಕಂಥ ಪರಮ ಪೂಜ್ಯರು ಶಿವಕುಮಾರ ಸ್ವಾಮೀಜಿ ಟೂರು ನಮ್ಮ ಸೋಲೂರಲ್ಲಿ ಇರ್ತಕ್ಕಂಥದ್ದು. ನಾನು ಇಡೀ ನನ್ನ ಜೀವಮಾನ ಪರ್ಯಂತ ಕೂಡ ಈ ಜಗತ್ತಲ್ಲಿ ಯಾರು ಪ್ರಧಾನಮಂತ್ರಿ ಆದ್ರೂ ಕೂಡ, ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಜನಗಳನ್ನ ವಿದ್ಯೆ ಕೊಟ್ಟು ಜನಗಳನ್ನ ಹಸಿವನ್ನು ನುಗ್ಸಿರ್ತಕ್ಕಂಥ ಪರಮ ಪೂಜ್ಯರು ಹುಟ್ಟಿರ್ತಕ್ಕಂಥ ಒಂದು ಅತ್ಯುತ್ತಮವಾದ ಕ್ಷೇತ್ರ ಅದು. ನಾನು ಆ ಪೂಜ್ಯರ ಮೇಲೆ ಬಹಳ ನಂಬಿಕೆ ಗೌರವಿಟ್ಟಿರ್ತಕ್ಕಂಥ ನಾನು ನೆಲಮಂಗಲ ಕ್ಷೇತ್ರಕ್ಕೆ ಬೇಡ ಅಂತ ಹೇಳ್ತೀನಿ. ಇವತ್ತೇನಾದ್ರು ಕೂಡ ಅಕಸ್ಮಾತ್ ಅಧಿಕೃತವಾಗಿ ಅದು ಕೋರ್ಟು ಕಚೇರಿ ಹೋದ್ರೆ ಅದಕ್ಕೆ ವಿರುದ್ಧವಾಗಿ ಹಾಕಿ ನಾನು ನೆಲಮಂಗಲ ತರಂತ ಪ್ರಯತ್ನ ಮಾಡೋ ಮೊದಲನೇ ವ್ಯಕ್ತಿ ನಾನಾಗಿರ್ತೀನಿ. ತಾಲೂಕಲ್ಲಿ ಕಾಂಗ್ರೆಸ್ ಬರ್ತಾರ, JDS ಬರ್ತಾರ, BJP ಬರ್ತಾರ ನೋಡ್ಲಿಕ್ಕೆ ಹೋಗಲ್ಲ ನಾನು. ಏನಾದ್ರು ಮುಂದುವರೆದು ಹೋಗಿ ಮಾಗಡಿ ತಾಲೂಕಿಂದ ಅದಕ್ಕೆ ದೊಡ್ಡ ಗಂಡಾಂತರ ತಲುಪ್ತದೆ ಅಂತಕ್ಕಂಥ ಅವಕಾಶಗಳು ಸಿಕ್ಕಿದ್ರೆ ನಮ್ಮ ತಾಲೂಕಿಗೆ ತರಂತ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು. ಯಾವ ರೀತಿ ವಿರೋಧ ಮಾಡ್ತೀನಿ ಅಲ್ಲ, ಈಗ ತಾಲೂಕಿನಲ್ಲಿ ಇದನ್ನೆಲ್ಲ ಬಿಟ್ಬಿಟ್ರೆ ಈಗ ಏನಾಗ್ಬಿಟ್ಟಿದೆ, ಸೋಲೂರನ್ನ ನೆಲಮಂಗಲಕ್ಕೆ ಸೇರ್ಪಡೆ ಮಾಡ್ಕೋತೀವಿ, ಅದಕ್ಕೆ ಅನುಮೋದನೆ ಆಗಿದೆ, ಅಂಗೀಕಾರ ಆಗಿಲ್ಲ, ಅನುಮೋದನೆ ಆಗಿದೆ, ತಾಲೂಕಿಗೆ ಸೇರಿಸ್ಕೋತೀವಿ ಅನ್ನೋ ಭಾಗವನ್ನ ಬಿಟ್ಟು ಜಗದೀಶ್ ಚೌಧರಿ ಅವರು ಹೇಳಿದಂತಹ ಒಂದೇ ಒಂದು ವಿಚಾರವನ್ನ ಹೈಲೈಟ್ ಮಾಡ್ತಾ ಇರೋಂಥದ್ದು ಪಾಕಿಸ್ತಾನ ಅನ್ನೋಂಥ ಪದವನ್ನ ತಾವು ಬಳಸಿದ್ದೀರಾ ಅನ್ನೋಂಥದ್ದು. ಯಾಕೆ ಬಿಜೆಪಿಗರು ಪದೇ ಪದೇ ಯಾವುದೇ ವಿಚಾರ ಬಂದ್ರು ಪಾಕಿಸ್ತಾನವನ್ನ ತರ್ತೀರಾ ಅನ್ನೋದು ನನ್ನ ಪ್ರಶ್ನೆ ಸರ್. ಈಗ ನೋಡಿ, ಒಂದ್ ಹೇಳ್ತೀನಿ, ಆಡ್ ಭಾಷೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಮಾತದು. ನಾನೇನ್ ಹೇಳಿದೆ, ಇಷ್ಟೊಂದು ವಿಜೃಂಭಣೆ ಮಾಡ್ತಾ ಇದೀರಲ್ಲ, ಹಾಗಾದ್ರೆ ಸೋಲೂರು ಆಡಳಿತಾತ್ಮಕವಾಗಿ ಮಾಗಡಿ 47 ವರ್ಷ ಜನಗಳು ನಿಮ್ದೇ ಜೀವನ ಮಾಡಿರ್ಲಿಲ್ವಾ? ಏನಾಗಾದ್ರೆ ಮಾಗಡಿ ಕೊಡಬಾರ್ದು ಕಷ್ಟ ಕೊಡ್ತಾ ಇದ್ರ? ಅಲ್ಲ, ಅತಂತ್ರ ಆಗಿತ್ತಲ್ಲ. ಇರ್ಲಿ, ಅತಂತ್ರ ಆಗಿದ್ರು ಕೂಡ ಅಲ್ಲಿ ಆಡಳಿತಾತ್ಮಕ ಅಲ್ಲಿತ್ತು, ವೋಟಿಂಗ್ ಪವರ್ ಮಾತ್ರ ಈ ಕಡೆಗಿತ್ತು. ಎಲ್ಲಿ ಹಾಗಾದ್ರೆ ಮಾಗಡಿ ಕಳೆಯಂತ ಕ್ಷೇತ್ರನೂ ಕೂಡ ಅಲ್ಲ, ಮಾಗಡಿ ಕೆಂಪೇಗೌಡ ಕಟ್ಟಿರ್ತಕ್ಕಂಥ ನಿರ್ಮಾತ ಕೆಂಪೇಗೌಡ ಹೆಸರಿರ್ತಕ್ಕಂಥ ಒಂದು ಕ್ಷೇತ್ರ ಅದು. ಇವ್ರು ಮಾಡ್ಲಿ, ಅದನ್ನ ಜನಗಳನ್ನ ಪ್ರಚೋದನೆ ಕೊಟ್ಟು ಮಾಡೋಂಥ ಅವಶ್ಯಕತೆ ಏನಿತ್ತು? ಯಾರು ಸರ್ ಅಲ್ಲಿ ಕಾಂಗ್ರೆಸ್ನವರು ಬೇಕಾಗಿ ಫಸ್ಟ್ ಮಾತಾಡಿ ಕಾಂಗ್ರೆಸ್ ನಾನ್ ಮಾತಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಕಾಂಗ್ರೆಸ್ ಪಟಾಕಿ ಸಿಡಿಸೋದೇನ ತಿಳಿಸ್ಲಿ, ಸಂಭ್ರಮಾಚರಣೆ ನಾನು ಬೇಡ ಅಂತ ಹೇಳಿಕ್ ಆಗ್ಲಿಲ್ಲ. ಯಾರೋ ಕಾರ್ಯಕರ್ತರು ಮುಖಂಡರುಗಳು ಹೇಳ್ತಾ ಇದ್ರು, ಯಾರೋ RTI ಒಬ್ಬ ಕಾರ್ಯಕರ್ತ ಒಬ್ಬ ರೋಲ್ ಕಾಲ್ ಗಿರಾಕಿ ಕಡೆಯಿಂದ ಈ ಶಾಸಕರು ಸ್ಟೇಟ್ಮೆಂಟ್ ಕೊಡ್ಸೋ ನನ್ನ ವಿರುದ್ಧವಾಗಿ, ಏನು ಇದನ್ನ ನೀವು ಕಾಲಿಗೆ ಬೀಳ್ತೀವಿ ಅಂತ ಹೇಳಿದ್ರಿ, ನೀವೆಲ್ಲ ಒಂದ್ ಕಡೆ ಅಭಿನಂದನೆ ಸಲ್ಲಿಸ್ತೀವಿ ಅಂತ ಹೇಳಿ ನಾ ಸುಮ್ಮನಿದ್ದವನ್ನ ಕೆಣಕಿದ್ದಾರು. ನಾನೇನಾದ್ರು ಮಾತಾಡ್ಲಿಕ್ಕೆ ನೀವೆಂಗೆ ಜಡ್ಜ್ ಮಾಡ್ತೀರಾ? ಯಾರೋ ಒಬ್ರು ನನ್ನ ಅಂತಲ್ಲ, ನಮ್ಮ ನೋಡ್ರಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರನ್ನಂದ್ರು ಕೂಡ ನನಗೆ ಬೇಸರನೆ, JDS ಮುಖಂಡರುಗಳು ಅಂದ್ರು ಕೂಡ ಬೇಸರನೆ. ಬಟ್ ಯಾರು ಮತ್ತೆ ಕಾಲಿಗೆ ಬೆಳೆಸಿ ಅಭಿನಯಿಸ್ತೀವಿ ಅಂತ ಹೇಳಿದ್ದು ನಮ್ಮ ಮುಖಂಡರಿಗೆ ಯಾರೋ ಒಬ್ರು ಮಾಜಿ ಶಾಸಕರು ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳು ಇರ್ಬೋದು, JDS ಮುಖಂಡರು ಯಾರೋ, ಬಟ್ ಯಾರು ಹೇಳಿಲ್ಲ ಅಂತ ನಾನು ಕೈ ಕಟ್ಟು ಕೊಡ್ಲಿಕ್ಕಾಗಲ್ಲ. ನಮ್ಮ ಪಾರ್ಟಿಗೆ ಅವಮಾನ ಅದು. ನಾನು ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷನಾಗಿ ಭಾರತೀಯ ಪಾರ್ಟಿ ವಿರೋಧ ಪಕ್ಷನಾಗಿ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕು ಅಂತ ಏನಿಲ್ವಲ್ಲ. ಅವ್ರಿಗ ಕಾಂಗ್ರೆಸ್ ಮುಖಂಡರುಗಳು ಮಾತಾಡಿದ್ರೆ ಒಂದು ತೂಕ ಇರ್ತದೆ, ಕಾಂಗ್ರೆಸ್ ಅಧ್ಯಕ್ಷಗಳು ಮಾತಾಡೋ ಒಂದು ತೂಕ ಇರ್ತದೆ. ಯಾರೋ ಬಲೂನ್ಗಳ ಕಡೆ ಎಲ್ಲ ಮಾತಾಡಿಸಿ ಅವ್ರು ಯಾರು ಗೊತ್ತೇ ಇಲ್ಲ, ಅವ್ರು ಒಂದು ಗ್ರಾಮ ಪಂಚಾಯತಿ ಕೂಡ ಗೆಲ್ಲಕ್ ಸಾಧ್ಯ ಇಲ್ಲ ಅಂತವ್ರ ಕೈಲೆಲ್ಲ ನನ್ನ ಬಗ್ಗೆ ಮಾತಾಡಿಸ್ತಾ ಟೀಕೆ ಮಾಡ್ತಾರೆ. ಅಂತವ್ರಿಗೆಲ್ಲ ಟೀಕೆಗೆಲ್ಲ ಉತ್ತರ ಕೊಡೋಂತ ಅವಶ್ಯಕತೆ ನನ್ಗೂ ಕೂಡ ಇಲ್ಲ. ನಾನು ಕೇಳೋದಿಷ್ಟೇ, ಇದೆಲ್ಲ ಸಾಧನೆ ಮಾಡ್ತಿರಲ್ಲ, ಈಗ ಏನಾದ್ರು ಕೂಡ ಅದೇನೋ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಏನ್ ಆನ್ಸರ್ ಮಾಡ್ತೀರಿ ತಾಲೂಕಿನ ಜನತೆಗೆ? ನೀವು ತಾಲೂಕಿನ ಜನತೆಗೆ ಏನಂತ ಆನ್ಸರ್ ಮಾಡ್ತೀರಿ? ಈಗ ಮಾಗಡಿ ಕಡೆ ಒಂದು ಟೀಮ್ ಎದ್ದೈತೆ, ಮೋಟ್ಕನಹಳ್ಳಿ ಒಳಗೆ ಕೆಲವು ಜನಗಳೆಲ್ಲ ಪತ್ರ ಬರ್ದವ್ರೆ, ನಮ್ಗೆ 13 ಕಿಲೋಮೀಟರ್ ಆಗುತ್ತೆ ಮಾಗಡಿ, ನಮ್ಮ ಮಾಗಡಿ ಯಾವ್ದ ಕಣಕ್ಕೂ ಬಿಟ್ಕೊಡೋಂತ ಮಾತಿಲ್ಲ, ನಾವು ಬಿಟ್ಕೊಡ್ಲಿ, ಮಾಗಡಿ ಬಿಡದೆ ಬೇಡ ಅಂತೇಳಿ. ಲೆಕ್ಕನಹಳ್ಳಿ, ಮೋಟ್ಕನಹಳ್ಳಿ, ಗುಡೇಮರನಹಳ್ಳಿ ಈ ಗ್ರಾಮ ಪಂಚಾಯತಿ ಕೆಲವು ಜನ ಮುಖಂಡರುಗಳು ಹೋಗಿ ಅಲ್ಲಿ ಅರ್ಜಿ ಹಾಕಂತ ಕೆಲಸ ಮಾಡ್ತಾರೆ. ಏನ್ ಹೇಳ್ತೀರಿ ಇದಕ್ಕೆ? ಜಗದೀಶ್ ಚೌಧರಿ ಅರ್ಜಿ ಹಾಕವನ, ಜಗದೀಶ್ ಚೌಧರಿ ಎಲ್ಲಾರು ಕೂಡ ಸೋಲೂರ್ನ ನೆಲಮಂಗಲ ಸೇರಿಸ್ಬಿಡಿ ಅಂತಕ್ಕಂಥ ಅಪಪ್ಸರ ಇತ್ತವನ. ಪಾಕಿಸ್ತಾನ ಅಂತ ಆಡು ಭಾಷೆಯಲ್ಲಿ ಹೇಳಿದೀನಿ ನಾನು. ಏನ್ ಇಡೀ ನಮ್ಮ ಭಾರತ ರಾಷ್ಟ್ರಕ್ಕೆ ಪಾಕಿಸ್ತಾನ ಅಂತಕ್ಕಂಥದ್ದು ಒಂದು ಶತ್ರು ರಾಷ್ಟ್ರ ಅಂತಾನೆ ಬಿಂಬಿಸ್ಕೊಂಡಿರೋದು. ಬಟ್ ನಾನು ಮುಸಲ್ಮಾನರ ಜೊತೆಲಿ
ಇಡೀ ತಾಲೂಕಲ್ಲಿ ಹೆಂಗಿದ್ದೀನಿ ಅಂತೇಳಿ ತಾಲೂಕಲ್ಲಿ ಇರ್ತಕ್ಕಂಥ ಮುಸಲ್ಮಾನ ಪಾಕಿಸ್ತಾನವನ್ನ ಶತ್ರು ರಾಷ್ಟ್ರ ಅಂತ ಬಿಂಬಿಸ್ತಾರೆ ನಮ್ಮ ದೇಶದವ್ರು ಒಪ್ಕೊಂಡೆ. ಸೊ ಹಂಗಾರೆ ನೀವು ಪಾಕಿಸ್ತಾನ ಅಂತ ಬಳಸಿದ್ದು ಕಾಂಗ್ರೆಸ್ ಶಾಸಕರು ಶತ್ರು ಅಂತಾನ ನಿಮ್ಗೆ ಅಂತ? ಶತ್ರು ಅಂತಲ್ಲ, ಬಟ್ ಅವ್ರು ಯಾವ ರೀತಿ ನಡ್ಕೊಬೇಕು ಆ ರೀತಿ ನಡ್ಕೊಬೇಕು. ಅದನ್ನ ಸಂಭ್ರಮಾಚರಣೆ ಯಾವಾಗ ಮಾಡ್ಬೇಕು, ಎಲ್ಲ ಕ್ಲೀನ್ ಆಗಿ ಸ್ಕ್ಯಾನ್ ಆಗಿ ಹೊರಗಡೆ ಬಂದ ಸಂಭ್ರಮಾಚರಣೆ. ಶಾಸಕರು ಎಲ್ಲೂ ಸಂಭ್ರಮಾಚರಣೆ ಮಾಡಿ ಅದೇ ನಾನು ಅದಕ್ಕೆ ಹೇಳ್ತೀನಿ, ಇವ್ರು ಯಾರು ಹೇಳಿದ ಮತ್ತೆ ಉತ್ತರ ಕೊಟ್ಟು ಶಾಸಕರು ಅಧಿಕೃತವಾಗಿ ಹೇಳಿ, ಇಲ್ಲ ನಾನು ಏನಾದ್ರೂ ಪರವಾಗಿಲ್ಲ ಇದನ್ನ ಗೆಜೆಟ್ ಅಲ್ಲೂ ಕೂಡ ಪಾಸ್ ಮಾಡ್ಕೊಂಡು ನಾನು ತಾಮಂದೇ ಬರ್ತೀನಿ ಅಂತೇಳಿ ಕ್ಯಾಬಿನೆಟ್ ಆಗಿ ಮಾಡಿಸಿರ್ತಕ್ಕಂಥ ತಂದೆ ತತ್ತೀನಿ ಅಂತಕ್ಕಂಥ ಮಾತು ಹೇಳಿ. ನಾನು ಕೂಡ ಸುಮ್ಮಿದ್ದೀನಲ್ಲ, ನಾನೆಲ್ಲೂ ಮಾತಾಡ್ಲಿಕ್ಕೆ ಹೋಗಿಲ್ಲ. ಯಾರ್ಯಾರೋ ಪಾಪ ಯಾರ್ಯಾರೋ ಸುಮ್ಮನೆ ಬಲುಮು ಹೇಳ್ತಾರಲ್ಲ, ಬಬುಲ್ ಕಲ್ಲೆಲ್ಲ ಮಾತಾಡ್ಸ್ಬಿಟ್ಟು ನಾನು ಅಂತವ್ರಿಗೆಲ್ಲ ಉತ್ತರ ಕೊಡೋಕೆ ನಾನು ಸಮಯನೂ ಇಲ್ಲ, ಕೊಡೋಂಥ ಅವಶ್ಯಕತೆನೂ ಕೂಡ ಇಲ್ಲ. ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದು, ನಾನೇನು ಅಂತಕ್ಕಂಥ ತಾಲೂಕಿನ ಜನತೆ ಗೊತ್ತು. ನಾನು ಯಾರನ್ನೂ ಕೂಡ ಇಡೀ ಇತಿಹಾಸದಲ್ಲಿ ಮುಸಲ್ಮಾನರಾಗ್ಲಿ ಇನ್ನೊಬ್ರನ್ನಾಗ್ಲಿ ಭಾರತೀಯ ಜನತಾ ಪಾರ್ಟಿಲಿ ಇದ್ರೂ ಕೂಡ ಮುಸಲ್ಮಾನರ ಜೊತೆ ಅಷ್ಟೊಂದು ಬಾಂಧವ್ಯತೆ ಇದ್ದಿದ್ದೀನಿ. ನನಗೆ ಅವ್ರ ಪಾಠ ಹೇಳ್ಬೇಕಾಗಿಲ್ಲ. ಪಾಕಿಸ್ತಾನ ಅಂದ ತಕ್ಷಣ ಏನೋ ನಾನು ಆಡ್ಭಾಷೆಯಲ್ಲಿ ಹೇಳಿದೆ, ಬ್ರಿಟಿಷ್ನವ್ರು ಹೆಂಗೆ ಗೆದ್ದು ಬಂದಿಲ್ಲ, ಅಥವಾ ಪಾಕಿಸ್ತಾನ ಕಡೆ ಇದ್ದಿದ್ದ ಭಾಗ ತಂದಿಲ್ಲ ಹಾಕಿಲ್ಲ ಅಂತೇಳಿ. ಸೋಲೂರು ನಾನು ಮಾಗಡಿ ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥ ಮಗ. ನಾನು ಅವ್ರು ಯಾವಾಗ ಕೇಳ್ತಾವಲ್ಲ, ನಾನು ಹುಟ್ಟಿದ್ದಾಗ ಮಾಗಡಿ ಗೌರ್ಮೆಂಟ್ ಹಾಸ್ಪಿಟಲ್, ನನ್ನ ತಾಯಿ ಸ್ವಂತ ಊರು ಬಂದು ಉಚ್ಚೆಮ್ಮಗುಂಪಳ್ಳ, ಅರ್ಥ ಆಯ್ತಲ್ಲ. ನಾನು ಮಾಗಡಿ ತಾಲೂಕು ಹುಟ್ಟಿರ್ತಕ್ಕಂಥ ಒಂದು ಜೀವ ನಂದು ಕೂಡ. ಆಗು ಹೋಗುಗಳೇನು ಅಂತ ಮಾತಾಡೋ ಶಕ್ತಿ ಐತೆ. ಆಮೇಲೆ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷ ಇದ್ದೀನಿ ನಾನು. ವಿರೋಧ ಕೆಲಸ ಮಾಡ್ಬೇಕಾದ್ರೆ ಮಾಡ್ತಾ ಇದ್ದೀನಿ. ಅದನ್ನ ಬಿಟ್ಬಿಟ್ಟು ಇವ್ರು ಸುಮ್ನೆ ಏನೇನೋ ಕಾಟಾಚಾರಕ್ಕೆಲ್ಲ ಹೇಳ್ತಾ ಹೋದ್ರೆ, ಇವತ್ತು ಇವ್ರು ಲಾಯರ್ಗಳಿಗೆಲ್ಲ ಏನ್ ಆನ್ಸರ್ ಮಾಡ್ತೀರಿ ನೀವು? ಅಲ್ಲಿರ್ತಕ್ಕಂಥ ಪ್ರಜ್ಞಾವಂತರುಗಳು ನಾವು ಹೋಗ್ತೀವಿ ಅಂತ ಹೊರಟವರಲ್ಲ ಕೆಲವು ಜನ ಮುಖಂಡರುಗಳು. ಬಟ್ ನಾನು ಅವ್ರನ್ನೂ ಕೇಳಿಕ್ ಬಯಸ್ತೀನಿ, ನೀವು 47 ವರ್ಷದಿಂದ ಮಾಗಡಿ ತಾಲೂಕಿಗೆ ಸೋಲೂರನ್ನ ಸೇರಿಸ್ಕೊಳ್ಳಕ್ಕೆ ಯಾಕೆ ಹೋರಾಟ ಮಾಡ್ಲಿಲ್ಲ? ಈಗ ನಮ್ಮ ಕ್ಷೇತ್ರದ ಶಾಸಕರು ಸೋಲೂರ್ನ ನೆಲಮೂಲ ತತ್ತಿವಿದ್ದಂಗೆ ನೀವೆಲ್ಲ ಮೇಲ್ಗೆ ಎದ್ದೇಳ್ತಿರಲಿ, ತಪ್ಪಲ್ವಾ? 47 ವರ್ಷದಿಂದ ಬಾಲಕೃಷ್ಣ ಅವರು 25 ವರ್ಷಗಳ ಕಾಲ MLA ಆಗಿದ್ರಲ್ಲ ನೀವು. ಸೋಲೂರ್ಗೆ ಅಧಿಕೃತವಾಗಿ ಯಾವ್ದಾದ್ರು ಕೂಡ ಒಂದು ಅನುಮೋದನೆ ಮಾಡಿಸಂತ ಕೆಲಸ ನೀವು ಯಾಕೆ ಮಾಡ್ಲಿಲ್ಲ ಸರ್? ಅದನ್ನೇ ಹೇಳ್ತಿರೋದು. ಇವತ್ತು ನೋಡಿ, ಎಲ್ಲೋ ಒಂದ್ ಕಡೆ ಏನಾಗ್ತಿದೆ, ಮಾಗಡಿನಲ್ಲಿ ಶಾಸಕರು ಕಾಂಗ್ರೆಸ್ ಇದ್ದಾರೆ, ನೆಲಮಂಗಲದಲ್ಲೂ ಕಾಂಗ್ರೆಸ್ ಶಾಸಕರಿದ್ದಾರೆ, ಸರ್ಕಾರವೂ ಸಹ ಕಾಂಗ್ರೆಸ್ ಇದೆ. ಎಲ್ಲೋ ಒಂದ್ ಕಡೆ ಮಾಗಡಿ ಶಾಸಕರು DK ಶಿವಕುಮಾರ್ ಅವರ ಬೆಂಬಲಿಗರಾಗಿದ್ದಾರೆ, ನೆಲಮಂಗಲ ಶಾಸಕರು DK ಶಿವಕುಮಾರ್ ಅವರ ಬೆಂಬಲಿಗರಾಗಿದ್ದಾರೆ. ಈಗ ಅವರ ವರಿಷ್ಠ ಅಧಿಕಾರಿಗಳು ಕೊಡುವಂತ ಡೈರೆಕ್ಷನ್ ಅವ್ರು ಪಾಲನೆ ಮಾಡಲೇಬೇಕಾಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ವಾಮ ಮಾರ್ಗವಾಗಿ ಹಿಂದೆಗಡೆಯಿಂದ ಏನು ಬಾಲಕೃಷ್ಣ ಅವರು ಈ ತರ ಹುನ್ನಾರವನ್ನ ಮಾಡುವಂತ ಪ್ರಯತ್ನಗಳು ಆಗ್ತಿದ್ಯಾ ಅಂತ ನಾನು ನೋಡಿ ಒಂದ್ ಹೇಳ್ತೀನಿ. DK ಶಿವಕುಮಾರ್ ಇಬ್ರಿಗೂ ಬೇಕಾದ್ರೂ ಬೇರೆ ವಿಚಾರ ಆಯ್ತು. ತಾಲೂಕಿನ ಜನತೆ ಹಿತಾಸಕ್ತಿ ಅಂತ ಬಂದಾಗ ಪಾರ್ಟಿಗಿನ ತಾಲೂಕಿನ ಜನತೆ ಹಿತಾಸಕ್ತಿ ಬಹಳ ಮುಖ್ಯ. ಇಲ್ಲಿ ನಾನ್ ಕೇಳೋದೇನಂದ್ರೆ, ಇವತ್ತು ಏನೋ ಒಂದು ಒಳ್ಳೇದಾಗಿ ನಮ್ಮ ತಾಲೂಕಿಗೆ ಸೇರ್ಪಡೆ ಆಗಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾವೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನ. ಬಟ್ 47 ವರ್ಷದಿಂದ ಮಾಗಡಿ ತಾಲೂಕಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತರು ಈ ತರ ಅತಂತ್ರ ಆದ್ರೂ ಕೂಡ ಏನ್ ಮಾಡ್ತಾ ಇದ್ರಿ? ಅವ್ರು ಓಟ್ ಹಾಕೋರು. ಈಗ ಜನ ಸರ್ವೇ ಸಾಮಾನ್ಯ ಕೇಳೋದಿಷ್ಟು ಏನು ಅಂತೇಳಿ, ಏನೆಲ್ಲ ಕಷ್ಟದಲ್ಲಿದ್ದೋ ಅಜ್ಞಾತವಾಸದಿಂದ ಬಿಡುಗಡೆ ಆಗ್ಬಿಡ್ತು, ಏನಾಗ್ರ ಸೋಲೂರು ಜನ ನಿದ್ದೆ ಮಾಡಿರ್ಲಿಲ್ವಾ? ಏನ್ ಯಾಕಲ್ಲ ಮಾತುಗಳು? ಸೋಲೂರ್ಗೆ ತಂದೆ ಆದ ಇತಿಹಾಸವನ್ನು ನಾನು ಹೇಳಿದ್ನಲ್ಲ. ಈಗ ಪ್ರಧಾನಮಂತ್ರಿಗಳು ಕೂಡ ಮಾಡದಲ್ಲೇ ಆಗದಿರ್ತಕ್ಕಂಥ ಕೆಲಸನ ಪರಮ ಪೂಜ್ಯರು ಮಾಡವ್ರೆ. ಇಡೀ ದೇಶದಲ್ಲಿ ಸೋಲೂರು ಅವ್ರ ಅಡ್ರೆಸ್ ಯಾತ್ ಕೊಟ್ಟದ್ ಪೂಜ್ಯರು. ಸಿದ್ಧಗಂಗೇಶ್ವರ ಹುಟ್ಟಿದೂರು ಅಂದ್ರೆ ವೀರಾಪುರ ಅಂತ ಹೇಳ್ತಾರೆ. ವೀರಾಪುರ ಅದು ಮಾಗಡಿ ತಾಲೂಕಲ್ಲಿ ಸೋಲೂರು ಹೋಗ್ಲಿಲ್ಲ. ಅದಕ್ಕಿನ್ನ ಬೇಕೇನ್ರಿ ಪುಣ್ಯ? ಏನ್ ಇವರು ಅಜ್ಞಾತವಾಸದಿಂದ ಇತ್ತು 47 ವರ್ಷದಿಂದ ಇವತ್ತು ಬಂದ್ಬಿಡ್ತು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದೆಲ್ಲ ತಪ್ಪು. ಹಾಗಾದ್ರೆ ಇವರು ಸೋಲೂರು ಅವಮಾನ ಮಾಡ್ದಂಗಲ್ವಾ ಅದು? ಇಲ್ಲಿವರೆಗೂ ಸೋಲೂರಲ್ಲಿ ಮಾಗಡಿ ಕಡೆಯಿಂದ ಏನು ಕೆಲಸ ಕಾರ್ಯಗಳಾಗ್ಲಿಲ್ವಾ? ನೆಲಮಂಗಲಕ್ಕೆ ಬಾಂಧವ್ಯವೆಲ್ಲ ಸರ್ವೇ ಸಾಮಾನ್ಯ ಜನಗಳು ಕೇಳ್ತಾರೆ. ನಾವೆಲ್ಲರೂ ಕೂಡ ಶಾಸಕರು ಓಟ್ ಹಾಕಿರ್ತಕ್ಕಂಥದ್ದು ನೆಲಮಂಗಲ ಶಾಸಕರಿಗೆ. ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಸದಸ್ಯರಿಗೆ ಓಟ್ ಹಾಕ್ತೀವಿ. ಬಟ್ ಇಲ್ಲಿ ಮಾಗಡಿ ತಾಲೂಕಲ್ಲಿ ಆಡಳಿತಾತ್ಮಕವಾಗಿ ಯಾರಾದ್ರೂ ಕೂಡ ಶಾಸಕರು ಹೇಳಕ್ ಹೋದಾಗ ಅಧಿಕಾರಿಗಳು ಮಾತು ಕೇಳಲ್ಲ. ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಬಟ್ ಈ 47 ವರ್ಷದಿಂದ ಇದ್ರ ಕೂಗು ಇವತ್ತು ಎಂತೆ ಆಗೋಯ್ತು, ಮುಕ್ತಿ ಕಂಡ್ಬಿಡ್ತು, ಏನೇನೋ ಸುಮ್ಮನೆ ಕಾಟಾಚಾರ ಮಾತಾಡಿದ್ರೆ ಸೋಲೂರ್ಗೆ ಅವಮಾನ ಮಾಡ್ದಂಗಲ್ವಾ ಅದು? ಮಾಗಡಿ ಅಂದ್ರೆ ಪ್ರಸಿದ್ಧವಾದ ಒಂದು ಅದ್ಭುತವಾದ ಕ್ಷೇತ್ರ. ನಮಗ್ ಬೇಕು, ನಾನು ಒಪ್ಕೊಂತೀನಿ, ನಾನು ಬೇಡ ಅಂತ ಹೇಳ್ತಲ್ಲ. ಸೋಲೂರು ನೆಲಮಂಗಲಕ್ಕೆ ಬೇಕು, ಅದ್ರ ಯಾವುದೇ ಕೊಡ್ಕೋ ಸಂಶಯ ಬೇಡ. ನಾನು ಹೇಳ್ತಾ ಇದೀನಲ್ಲ, ಸೋಲೂರು ಏನಾದ್ರು ಕೂಡ ಕಾನೂನಾತ್ಮಕ ಹೋರಾಟಕ್ಕೆ ನಿಂತ್ಕೊಂಡ್ರಿ ನಾನು ಪ್ರಥಮ ಪ್ರಜೆಯಾಗಿ ಅಲ್ಲಿ ಆಗ್ತೀನಿ ಅರ್ಜಿ. ಸೋಲೂರ್ನ ಬಿಟ್ಕೊಡಂತ ಮಾತೆಲ್ಲ ನಾವೆಲ್ಲ ಸಂಘಟನೆ ಮಾಡಿತ್ತ ಜನಗಳ ಹತ್ರ ಸಹಿ ತಗೊಂಡು ಹೋರಾಟ ಮಾಡ್ಲಿಕ್ಕೆ ರೆಡಿ ಮಾಡ್ತೀನಿ, ಅದ್ರಾಗೇನ್ ಸಂಶಯ ಬೇಡ. ಬಟ್ ಇವ್ರು ಆಡೋ ಆಕ್ಟಿವಿಟಿಗಳವಲ್ಲ. ಇವರೇ ಸೋಲೂರ್ಗೆ ಹೋಮನ ಮಾಡ್ತಾ ಇರ್ತಕ್ಕಂಥವ್ರೆ ಕಾಂಗ್ರೆಸ್ ಕಾರ್ಯಕರ್ತರು, ನಾವಲ್ಲ. ಮತ್ತೆ ಇಲ್ಲಿವರೆಗೂ ಅವರೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದವರಲ್ವಾ? ಇಲ್ಲಿವರೆಗೂ JDS ಅಲ್ಲಿ ಇದ್ದವರಲ್ವಾ? ಅವರು ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ರು? ಹೋರಾಟ ಮಾಡಿದಾರಲ್ಲ. ನಾನು ಅದನ್ನೇ ಹೇಳ್ತಾ ಪ್ರಾರಂಭದಲ್ಲೇ ನಿಮ್ಗೆ ಹೇಳಿದೆ, 45 ವರ್ಷಗಳ ಹೋರಾಟ ಇದು. ಸೋಲೂರು ಹೋಬಳಿನ ಎಲ್ಲೋ ಅಥವಾ ಮಾಗಡಿಗೋ ಅಥವಾ ನೆಲಮಂಗಲಕ್ಕೋ ಎಲ್ಲೋ ಒಂದ್ ಕಡೆ ಅವರು ಹೋರಾಟ ಮಾಡ್ತಾವ್ರೆ, ಇವರು ಹೋರಾಟ ಮಾಡ್ತಾವ್ರೆ, ಎಲ್ಲೋ ಒಂದ್ ಕಡೆ ಸೇರ್ಪಡೆ ಆಗ್ಲಿ ಅನ್ನುವಂತ ಒಂದು ಹಿತದೃಷ್ಟಿಯಿಂದ. ಸೊ 45-46 ವರ್ಷಗಳಿಂದನೂ MB ನಾಗರಾಜ್ ಅವರಾಗಿರ್ಬೋದು, ಅಂಜನಮೂರ್ತಿ ಅವರಾಗಿರ್ಬೋದು, ಡಾಕ್ಟರ್ K ಶ್ರೀನಿವಾಸ ಮೂರ್ತಿ ಅವರಾಗಿರ್ಬೋದು, ಎಲ್ಲರೂ ಸಹ ಸೋಲೂರನ್ನ ನೆಲಮಂಗಲಕ್ಕೆ ಸೇರ್ಸ್ಬೇಕು ಅಂತಾನೆ ಹೋರಾಟ ಮಾಡಿರೋದು. ಯಾರು ಸಹ ಅದನ್ನ ಬೇಡ ಅಂತ ಇದುವರೆಗೂ ಸಹ ಇದು ಮಾಡಿಲ್ಲ. ಎಲ್ಲೋ ಯಾವ್ದೋ ಒಂದು ಪುಣ್ಯನೋ, ಅದೇನೋ ಜನಗಳ ಪುಣ್ಯನೋ ಏನೋ ಗೊತ್ತಿಲ್ಲ, ಇವತ್ತು ಅದಕ್ಕೆ ಅನುಮೋದನೆ ಆಗೋದಕ್ಕೆ ಒಂದು
ಚಾಲನೆ ಸಿಕ್ಕಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಸಹ ಸ್ವತಃ ಅವರ ಪೇಜ್ನಲ್ಲಿ ಹಾಕೊಂಡಿದ್ದಾರೆ, ಏನು ಸೋಲೂರನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಾವು ಅನುಮೋದನೆ ಮಾಡ್ಕೊಬೇಕು ಅಂತ ಚಿಂತನೆಯನ್ನ ನಡೆಸ್ತಾ ಇದೀವಿ ಅನ್ನೋದನ್ನ ಹಾಕೊಂಡಿದ್ದಾರೆ. ನೀವು ಹೇಳೋ ಪ್ರಶ್ನೆಗೆ ಒಂದು ಉತ್ತರ ಕೊಡಬೇಕು ಅಂತಂದ್ರೆ, ರಾಜ್ಯದ ಉಪಮುಖ್ಯಮಂತ್ರಿಗಳು ಅನುಮೋದನೆ ಮಾಡಕ್ಕೆ ಇನ್ನೂ ಚಿಂತನೆ ಮಾಡ್ತಾ ಇದೀವಿ ಅಂತ ಹೇಳಿ ಅಧಿಕೃತವಾಗಿ ಎಲ್ಲೋ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅವರು. ಇವ್ರು ಯಾಕೆ ಆತರ ಡ್ಯಾನ್ಸ್ ಹೊಡಿತಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ನಾನು ಡ್ಯಾನ್ಸ್ ಹೊಡೆದ್ ಬೇಡ ಅಂತ ಹೇಳ್ತಲ್ಲ, ಅದನ್ನ ಸಂಭ್ರಮಾಚರಣೆಯಿಂದ ಅಡ್ಡಿ ಮಾಡ್ತಾ ಇಲ್ಲ. ನಾಳೆ ಮಾಗಡಿ ಕಡೆ ಜನ ಬಂದು ಮುಗಿಲೆದ್ದು ನಾವು ಒಂದು ಅಣ್ಣ ತಮ್ಮದ್ರು ಬಾಂಧವ್ರು ಬದುಕ್ತಾ ಇರ್ತಕ್ಕಂಥ ಮಾಗಡಿ ತಾಲೂಕು ಮತ್ತೆ ಹನುಮಂತ ತಾಲೂಕಿಗೆ ಜನತೆಯಲ್ಲಿ ಗೊಂದಲ ಸೃಷ್ಟಿಯಾದ್ರೆ ಕಾರಣಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಾಗ್ತಾರೆ. ನೋಡಿ, ಶಾಸಕರು ಎಷ್ಟು ಸ್ಮಾರ್ಟ್ ಇದ್ದಾರೆ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಶಾಸಕರು ಯಾವುದೇ ರೀತಿಯಾದಂತಹ ಸಂಭ್ರಮ ಆಡಂಬರಗಳು ಯಾವುದೇ ರೀತಿಯಾದ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಬೇರೆಯವರ ಹೆಗಲ ಮೇಲೆ ಪಿಸ್ತೂಲಿಕ್ಕಿ ಶೂಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇನೆ, ನಾಳೆ ದಿವಸ ಅದು ಏನಾದ್ರು ತಿರಸ್ಕಾರ ಆದ್ರೆ ನನ್ನ ತಾಲೂಕಿನಲ್ಲಿ ಜನಗಳಿಗೆ ಏನು ಉತ್ತರ ಕೊಡ್ಲಿ ಅನ್ನೋದು ಅವ್ರ ಟ್ಯಾಲೆಂಟ್ ಇದೆ, ಅನುಭವ ಇದೆ. ಒಬ್ರು ಶಾಸಕರಿಗೆ ಏನು ಪ್ರಜ್ಞಾವಂತದ ಮತದಾರರ ಮನಸ್ಸಲ್ಲಿ ಏನಿರ್ಬೇಕು ಅದೈತೆ. ಶಾಸಕರೇನ್ ದಡ್ರಲ್ಲ, ಅರ್ಥ ಆಯ್ತಲ್ಲ. ಒಂದು ಕ್ಷೇತ್ರದ ಶಾಸಕರ ಕೆಲಸ ಮಾಡ್ತಕ್ಕಂಥ ಸುಲಭವಾದ ಮಾತಲ್ಲ. ಅವ್ರಿಗೆಲ್ಲ ಗೊತ್ತು, ಅಲ್ಲೆಲ್ಲ ಗೊತ್ತು. ಅವ್ರಿಲ್ಲ ಅವ್ರ ಸ್ಟೇಟ್ಮೆಂಟ್ ಕೊಡ್ಲಿ. ಹಾಗಾಗಿದ್ರೆ ವಿಧಾನಸೌಧ ಮುಂದೆನೆ ಸಾವಿರಾರು ಜನ ಪ್ರಶ್ನವ್ರು ಇಡ್ತಾರೆ, ನಮ್ದು ಅಧಿಕೃತವಾಗಿ ಹೊರಗಡೆ ಬಿತ್ತು ಅನ್ನಂಗಿದ್ರೆ ಶಾಸಕರು MLA ಸುಮ್ಮನಿರ್ತಿದ್ರ. ನನಗೆ ಅದು ಕ್ಯಾಬಿನೆಟ್ ಅಲ್ಲಿ ಇಡ್ತಿದ್ದಂಗೆನ ಕೆಲವು ಜನ ಮಾಗಡಿ ಕಡೆ ಎಲ್ಲ ಪರಿಚಯ ಇರ್ತಕ್ಕಂಥ ಜನಗಳು ಫೋನ್ ಮಾಡಿರ್ತಾರೆ, ಆಗ್ತಾ ಇದೆ ನಾವೆಲ್ಲ ಇದ್ದು. ನಾನು ಹೇಳೋದಿಲ್ಲ, ನೀವು ಇಲ್ಲಿವರೆಗೆ ಏನ್ ಮಾಡ್ತೀರಿ, ನಾನು ಈ ಮೀಡಿಯಾದಲ್ಲಿ ಏನ್ ಮಾತಾಡ್ತಾ ಇದ್ದೀನಿ, ರೆಕಾರ್ಡಲ್ಲೂ ಕೂಡ ಫೋನಲ್ಲಿ ಅದೇ ಮಾತಾಡಿದ್ದೀನಿ. ನಾನು ಯಾವ್ದೇ ಕಾರಣಕ್ಕೂ ಆ ಥರ ಗೊಂದಲ ಮಾಡ್ಕೊಳ್ಳೋದು ಬೇಡ. ನೆಲಮಂಗಲಕ್ಕೆ ಸೇರ್ಕೊಂಡು ಎಲ್ಲದಕ್ಕೂ ಉತ್ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಕೂಡ ಶಾಸಕರು ಒಂದೇ ಒಂದು ಮಾತನ್ನ ಮಾಧ್ಯಮದ ಮುಂದೆ ಆಗ್ಲಿ ಮಾತಾಡ್ತಕ್ಕಂಥ ಭಾಷಣದಲ್ಲಾಗ್ಲಿ, ಇಲ್ಲ ನಾನು ಘೋಷಣೆ ಮಾಡಿದ್ದೀನಿ, ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗೈತೆ, ಗೆಜೆಟ್ ಅಲ್ಲಿ ತಂದೆ ತತ್ತೀನಿ ಅಂತ ಏನಾದ್ರು ಹೇಳೋರ ಇಲ್ಲ. ಹೇಳಿದ್ರೆ ನಾನು ಖಂಡಿತವಾಗ್ಲೂ ಕೂಡ ಈ ಮಾತನ್ನ ಎಲ್ಲೂ ಮಾತಾಡ್ತಿರ್ಲಿಲ್ಲ. ನಾವು ಅವ್ರ ಜೊತೆ ಸೇರ್ಕೊಂಡು ನಮ್ಮ ಕಾರ್ಯಕರ್ತರು ಕೂಡ ಡೈರೆಕ್ಷನ್ ಕೊಡ್ತಿದ್ದೆ. ನಮ್ಮ ಕಾರ್ಯಕರ್ತರಿಗೆಲ್ಲ ಡೈರೆಕ್ಷನ್ ಕೊಟ್ಟೆ, ನೀವು ಕೂಡ ಪಟಾಕಿ ಹೊಡಿರಿ, ಸಂಭ್ರಮಾಚೆ ಮಾಡಿ, ಅದ್ರಾಗೆ ಸಂತೋಷ, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಮಾಡಿ ಅಂತೇಳಿ. ನನಗೆ ಇಲ್ಲಿ ಪದೇ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸು JDS BJP ಮುಂಚಿತವಾಗಿ ನನ್ನ ತಾಲೂಕಿನ ಜನಗಳ ಹಿತ ಮುಖ್ಯ. ನಾವು ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥದ್ದು ಹಿತ ಮುಖ್ಯ. ಇಷ್ಟೊಂದೆಲ್ಲ ಭಯಪಡ್ಕೊಂತಾರಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮತ್ತೆ ಅವ್ಯಾವ ಬಲೂನ್ಗಳೆಲ್ಲ ಆ ಕೊಳಚೆ ನೀಡ್ತೀವಿ ಅಂತ ಹೋರಾಟ ಮಾಡೋದು, ಪ್ಲಾನ್ ಏನೋ ಮಾಡ್ತೀರಿ, ಯುದ್ಧ ಮಾಡ್ತೀವಿ ಅಂತ ಹೋರಾಟ ಮಾಡ್ತಾರೆ ಶಾಸಕರು. ಅವ್ರ ಮನೆಗಿರೋ ನೀರು ಶುದ್ಧೀಕರಣ ಮಾಡೋ ಕುಡಿಯಕ್ಕೆ ಸಾಧ್ಯನೇನ್ರಿ? ಆ ಕಾಂಗ್ರೆಸ್ ಕಾರ್ಯಕರ್ತರು ಕುಡಿತಾರ ಅದನ್ನ ಯಾರು ವಿರೋಧ ಮಾಡ್ತಾ ಇಲ್ಲ. ನಾನೇನೋ ಪಾಕಿಸ್ತಾನ ಅಂದ್ಬಿಟ್ಟಂತೆ ಇಂಥ ಬಲೂನ್ಗಳಿಗೆ ಇಂಥ ಕಾಂಗ್ರೆಸ್ನವರು 100 ಉತ್ತರ ಕೊಟ್ಟರು ಕೂಡ ನಾನು ಹೆದರ್ಕೊಳ್ಳಂತ ಮಗನೇ ಅಲ್ಲ, ಅರ್ಥ ಆಯ್ತಲ್ಲ. ನಾನೇನಾದ್ರು ತಪ್ಪು ಮಾತಾಡಿ ಜನಗಳಿಗೆ ಕ್ಷಮೆ ಕೇಳ್ತೀನಿ, ಇಲ್ಲ ಅಂತ ನಾನೇನು ಮಾತಾಡಲ್ವಲ್ಲ. ನಾನು ಹೇಳ್ತಾ ಇರೋದೇನು ನೋಡಿ, ನೀವು ಸಂಭ್ರಮ ಆಚರಣೆ ಮಾಡ್ಲಿಕ್ಕೆ ಇನ್ನು ಕಾಲಾವಕಾಶಗಳಿವೆ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಯಾತ್ರೆ ಬೀಳಂತ ಅವಶ್ಯಕತೆ ಇಲ್ಲ. ಏನಾಗ್ಬೋದು ಈಗ ಮಾಗಡಿ ಪರಿಸ್ಥಿತಿ? ಬಾಲಕೃಷ್ಣ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನೂ ಅದು ಫೈನಲ್ ಆಗಿಲ್ಲ, ನೀವು ಹೋಗಿ ತರಲೆ ಮತ್ತೆ ಬಾಲಕೃಷ್ಣಗೆ ಏನಂತೀರ ನೀವು? ನಾನು ಅದನ್ನೇ ಹೇಳಿದ್ದು. ಬಾಲಕೃಷ್ಣಗೆ ಏನಂತೀರಿ? ಎರಡೂ ಶಾಸಕರು ಕಾಂಗ್ರೆಸ್ನವರೇ ಇದ್ದಾರೆ, ರಾಜ್ಯದಲ್ಲಿ ಸರ್ಕಾರ ಅವ್ರದಿದೆ. ಬಾಲಕೃಷ್ಣ ಅವ್ರು ಎಲ್ಲೋ ಒಂದ್ ಕಡೆ ಹಿಂಬದಿಯಿಂದ ಜನಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡಿ ಇದಕ್ಕೇನೋ ಟ್ಯೂನಿಂಗ್ ಮಾಡ್ತಾ ಇದಾರಾ? ಮುಂದೆ ಬರ್ತಾ ಇಲ್ಲ. ಅದನ್ನ ಸಾಮಾನ್ಯ ಜನಗಳು ಯೋಚನೆ ಮಾಡಬೇಕು. ಬಾಲಕೃಷ್ಣ ಅವ್ರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನನ್ನ ಸ್ಟೇಟ್ಮೆಂಟ್ ನೋಡಿದೀನಿ ನಾನು. ನೋಡಿ, ಇನ್ನೂ ಏನಾಗಿಲ್ಲ, ನನಗೆ ಯಾರು ಜನಗಳು ಸ್ಪಂದಿಸ್ತಿಲ್ಲ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗ್ಬೇಕು. ಅವ್ರೆ ಕಾಂಗ್ರೆಸ್ ಆಗಿರ್ಲಿ ಯಾರಾಗಿರ್ಲಿ, ಆ ಮಾತನಾಡಕ್ಕೆ ಬಾಲಕೃಷ್ಣ ಅವ್ರಿಗೆ ನಾಚಿಕೆ ಆಗ್ಬೇಕು. ನಿಮ್ಮನ್ನ ಶಾಸಕರಾಗಿ ಜನಗಳು ಓಟ್ ಕೊಟ್ಟು ಗೆಲ್ಸಿರೋದು, ನಿಮ್ಮನ್ನೆಲ್ಲ ಅಲ್ಲಿ ಸೇರಿಸ್ಕೊಂಡು ತಮಟೆ ಹೊಡೆಯಕ್ಕಲ್ಲ. ನೀವು ಅದನ್ನ ಅಧಿಕೃತವಾಗಿ ಯಾವತ್ತು 25 ವರ್ಷಗಳಿಂದನೇ ಮಾಡ್ಬೇಕಾಗಿತ್ತು. ಅದು ನೆಲಮಂಗಲಕ್ಕಾಗ್ಲಿ ಸೋಲೂರು ಮಾಗಡಿಗಾಗ್ಲಿ ಎಲ್ಲೋ ಒಂದ್ ಕಡೆ ಅಧಿಕೃತವಾಗಿ ಜನಗಳ ಸಂಕಷ್ಟ ಅರ್ಥ ಮಾಡ್ಕೋಬೇಕಾಗಿತ್ತು. ನಿಮ್ಮ ಉದ್ದೇಶ ಏನು? ಸೋಲೂರು ನನಗೇನು ಓಟ್ ಹಾಕಲ್ಲ, ಯಾವ್ದು ಸೊಸೈಟಿ ಎಲೆಕ್ಷನ್ ಬಂದಾಗ, ಬೊಮ್ಮಲ ಎಲೆಕ್ಷನ್ ಬಂದಾಗ ಹೆಂಗ ಕಟಾಚಾರ ತಗೊಂಡು ಓಟ್ ತಗೊಳ್ಳೋಣ, ನಾವಲ್ಲಿ ಯಾರು ನಮ್ಗೋದ್ಕೆ ಸಂಬಂಧ ಹೆಂಗೋ ಇರ್ಲಿ ಅಂತ ತೆಳ್ಳಾಕೊಂಬಂದ್ರಿ. ನಿಮ್ಗೇನಾರು ಕೂಡ ನೈತಿಕತೆ ಅನ್ನೋದಿದ್ರೆ 25 ವರ್ಷಗಳಿಂದನೇ ಮುಕ್ತಿ ತೋರಿಸ್ಬೋದಾಯ್ತಿ ಸೋಲೂರು. ನಿಮ್ಗೆ ಆ ಶಕ್ತಿ ಇಲ್ಲ. ನೀವು ನೆನ್ನೆ ಕೂಡ ಸ್ಟೇಟ್ಮೆಂಟ್ ನೋಡಿ ಜನಗಳನ್ನ ಎತ್ಕಟ್ಟಂಗೈತೆ. ವಿಧಾನಸಭೆಯಲ್ಲಿ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಗ್ಬೇಕಾದ್ರೆ ನೀವೇನ್ರಿ ಮಾಡ್ತಿದ್ರಿ? ನೀವು ಮಾತಾಡ್ಬೇಕಾಗಿತ್ತು. ಸೋಲೂರು ಹಿಂಗೆಲ್ಲ ಅವಿಭಾಜ್ಯ ಹಂಗ ಐತೆ, ನಾವು ಸೋಲೂರು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತೇಳಿ ನೀವು ಮಾತಾಡ್ಬೇಕಾಗಿತ್ತು. ಅದ್ ಬಿಟ್ಟು ಜನಗಳು ಕಣ್ಣೋರ್ಸಕ್ ಬಂದ್ಬಿಟ್ಟು ನೀವು ಮಾತಾಡ್ಲಿಕ್ಕೆ ಹೋದ್ರೆ ಯಾರು ಕೇಳಕ್ ನಾವು ರೆಡಿ ಇಲ್ಲ. ಸೋಲೂರು ನಮ್ಮ ಕೊನೆಯದಾಗ ನಾನು ಹೇಳೋದಿಷ್ಟೇ, ಕಾಂಗ್ರೆಸ್ ಶಾಸಕರ ಜೊತೆಲಿ ಸೋಲೂರ್ನ ನೆಲಮಂಗಲ ತರಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ. ಅವ್ರು ತಂದವ್ರೆ, ನಾನು ಅಭಿನಂದನೆ ಹೇಳೋ ಸಂದರ್ಭ ಬರಲು ಹೇಳ್ತೀನಿ. ಅದು ಬಿಟ್ಬಿಟ್ಟು ನಿಮ್ಮ ಕಾರ್ಯಕರ್ತರುಗಳ ಕಡೆ, ಯಾರ ಕೆಲ್ಸಕ್ಕೆ ಬರ್ದವ್ರ ಕಡೆ ಸ್ಟೇಟ್ಮೆಂಟ್ ಏನೋ ಕೊಡ್ಸಿದ್ದಾರೆ, ನಾನು ನಮ್ಮ ಕಾರ್ಯಕರ್ತರು ಡೈರೆಕ್ಷನ್ ಕೊಡ್ತೀನಿ. ನಮ್ಮ ತಾಲೂಕಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಜೋರಾಗಿ ಮಾತಾಡೋದ ಜನಗಳವರ ಸ್ಥಿತಿ ಒಳಗೆ ನಮ್ಮ ಕಾರ್ಯಕರ್ತರು ನಾನೇನೋ ಕರೆ ಕೊಟ್ರೆ ಆಮೇಲೆ ಅದರ ಪರಿಣಾಮ ನೀವೇ ಎದುರಿಸ್ಬೇಕಾಗ್ತದೆ. ನೀವು ಸೈಲೆಂಟ್ ಆಗಿ ನಾನು ಹೇಳಿದೇನೋ ಆಗೋವರೆಗೂ ಕೂಡ ಎಲ್ಲರೂ ಸೋಲೂರ್ನ ಒಂದು ಹಬ್ಬದ ತರ ಆಚರಣೆ ಮಾಡೋಣ.
ಇಡೀ ಸೋಲೂರಿಗೆಲ್ಲ ತೋರಣಗಳನ್ನ ಕಟ್ಟಿ ಸೋಲೂರು ಇರ್ತಕ್ಕಂಥ ಎಲ್ಲ ದೇವತೆಗಳು ಪೂಜೆ ಮಾಡಿ ಅದಕ್ಕಿಂತ ಮುಂಚಿತವಾಗಿ ಶಾಸಕರಿಗೆ ಕೇಳ್ತಾ ಇದೀನಿ ಪ್ರಶ್ನೆ ನಾನು. ಎಷ್ಟು ದಿನ ಶಿವಕುಮಾರ್ ಸ್ವಾಮೀಜಿಗಳ ಹತ್ರ ಹೋಗಿ ಕೆಲಸ ನಡೀತಲ್ಲ, ಪ್ರತಿಮೆ ಕೆಲಸ ನಡೀತದಲ್ಲ, ಅಲ್ಲಿರ್ತಕ್ಕಂಥವ್ರು ಯಾರೋ ಸುತ್ತಮುತ್ತ ಯಾರೋ ಮಾತಾಡ್ತಾರಲ್ಲ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಲ್ಲ, ಎಷ್ಟು ದಿನ ಶಿವಕುಮಾರ್ ಸ್ವಾಮೀಜಿ ಸ್ಥಳಕ್ಕೆ ಹೋಗಿ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗೈತಾ ಇಲ್ವಾ, ಕೆಲಸ ನಡೀತಾ ಇಲ್ವಾ ಅಂತಕ್ಕಂಥದ್ದನ್ನ ಎಷ್ಟು ದಿನ ವೀಕ್ಷಣೆ ಮಾಡಿದಿರ ನೀವು? ಇವತ್ತು 10,000 ಜನ ಮಕ್ಕಳಿಗೆ ಅನ್ನ ದುಡ್ಡು ವಿದ್ಯೆ ಕೊಟ್ಟು ಸಾಕ್ತಾ ಇರ್ತಕ್ಕಂಥ ಒಬ್ಬ ಪರಮ ಪೂಜ್ಯರು, ಇಡೀ ಕರ್ನಾಟಕ ರಾಜ್ಯಕ್ಕೆ ತಂದೆ, ನಮ್ಮ ಆರಾಧ್ಯ ದೇವ, ಎಷ್ಟು ದಿನ ಹೋಗಿದ್ರಿ ನೀವಲ್ಲಿ? ಒಂದಿನ ಹೋಗಕ್ಕಾಗ್ಲಿಲ್ಲ. ಇಲ್ಲಿವರೆಗೂ ಕೂಡ ವೀರಾಪುರದಿಂದ ಅಷ್ಟುಕುಂಟೆಯಿಂದ ವೀರಾಪುರದವರೆಗೂ ರೋಡು ಅದ್ಗೆಟ್ಟೋಗಿತ್ತು. ನಾನು ಸದ್ಯ ಸ್ಥಳಕ್ಕೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಗಲಾಟೆ ಮಾಡಿದಾಗ ಇತ್ತ ಮಾಗಡಿ ಮಾಡ್ತೀವಿ ಅಂತ, ನಿರ್ಮಲ ಮಾಡ್ತೀವಿ ಅಂತ, ಯಾರು ಮಾಡ್ತಿರೋ ಗೊತ್ತಿಲ್ಲ, ರೋಡ್ ಮಾಡಿ ಅಂತ ಹೇಳಿದ್ಮೇಲೆ ಈಗ ಚಲ್ಲೆ ಕೊಟ್ಟಿದ್ದೀನಿ. ಸೋಲೂರ್ಗೆ ಎಷ್ಟು ಸತಿ ಹೋಗಿದ್ದೀರಿ? ಒಂದ್ಸತಿ ವೀರಾಪುರಕ್ಕೆ ಹೋಗ್ಲಿಲ್ಲ. ನೀವು ನನಗೆ ಕಾಂಗ್ರೆಸ್ ಕಾರ್ಯಕರ್ತರು ನನಗೆ ಪಾಠ ಹೇಳ್ಬೇಕೇನ್, ನೀತಿ ಪಾಠ ಹೇಳ್ಬೇಕೇನ್ರಿ? ನನಗೆ ಗೊತ್ತಿದೆ. ಆಗ್ಲಿ ಸ್ವಾಮೀಜಿಗಳು ಯಾರೋ ಕೆಲವು ಜನ ನಾನು ಪದೇ ಹೇಳ್ತೀನಿ, RT ಹಾಕೊಂಡು ಜೀವನ ಮಾಡೋ ಮಾತುಗಳನ್ನ MLA ಕೇಳದ್ ಬಿಡ್ಬೇಕು. ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರನ್ನ ಯಾವ್ರ ನಮ್ಮ ಸಲಹೆಗಳನ್ನ ಕೇಳೋದನ್ನ ಶಾಸಕರು ಬಿಡ್ಬೇಕು. ನೀವು ಮಾಡಿ, ನಾನು ಹೇಳ್ತಾ ಇದ್ದೀನಲ್ಲ, ನೀವು ಇದಕ್ಕೆ ಅಧಿಕೃತವಾಗಿ ಎಲ್ಲಾರ್ಗಿನ ಜಾಸ್ತಿ ಶ್ರಮ ನೀವು ಹಾಕಿದಿರ, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲಾ ಶಾಸಕರಿಗಿನ ಜಾಸ್ತಿ ಶ್ರಮ ಹಾಕಿ ಒಂದ್ ಹೆಜ್ಜೆ ಮುಂದೋಗಿ ಕ್ಯಾಬಿನೆಟ್ ಅಲ್ಲೇ ಪಾಸ್ ಮಾಡಿದೀರಾ. ನಾನು ಕೂಡ ಸಂತೋಷ ಪಡ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಈಗ ಮಾಗಡಿ ಕಡೆ ಆಗಿರೋ ಅನಾಹುತಗಳು ಕಾರಣ ಯಾರು? ಅದು ನಿಮ್ಮ ಸ್ನೇಹಿತರ ತಾನೆ ಬಾಲಕೃಷ್ಣ ಅವರು ಎಲ್ಲ ಟೂರ್ ಹೋಗೋರಂತಲ್ಲ, ಟೂರ್ ಹೋಗೋರಲ್ಲ, ಅಲ್ಲಿನ ಕಾರ್ಯಕರ್ತಗಳ ಗತಿ ಏನು? ಅವರೆಲ್ಲ ಗಲಾಟೆ ಮಾಡ್ತಾರೆ, ರೈತರುಗಳೆಲ್ಲ ಕೋರ್ಟ್ಕೋಬೇಕು ಅಂತಾರೆ, ಲಾಯರ್ಗಳೆಲ್ಲ ಕೇಸ್ ಹಾಕ್ಬೇಕು ಅಂತಾರೆ, ಲಾಯರ್ಗಳೆಲ್ಲ ಕೋರ್ಟು ಕಚೇರಿಗಳ ಮುಂದೆ ಜೇಕಾರಕ್ಕೆ ಹೋಗ್ತಾರೆ, ಸೋಲೂರು ನಮಗೆ ಬೇಕು ಅಂತೇಳಿ. ಟಕಫರ್ ಬಿದ್ರೆ DK ಶಿವಕುಮಾರ್ ಅವರು ನಿಮ್ಮ ಮಾತು ಕೇಳ್ತಾರ, ಬಾಲಕೃಷ್ಣ ಮಾತು ಕೇಳ್ತಾರ? ನನಗೆ ಆ ಭಯ, ನಮ್ಮ ಜನಗಳ ಹಿತಬದೇ ಭಯ. ನೀವು ಮಾಡಬೇಡ ಅಂತ ಹೇಳಿದ್ರು, ಹಾಗಾದ್ರೆ ನೀವು ಮಾಡೋದೆಲ್ಲ ಸರಿ ಅಂತೇಳಿ ನನ್ನ ಕೈ ಕಟ್ಟಿ ಕುರ್ಲಿಕ್ಕೆಲ್ಲ ತಾಲೂಕ್ BJP ಅಧ್ಯಕ್ಷರು ಮಾಡಿರ್ತಕ್ಕಂಥ ನಮ್ಮ ಪಾರ್ಟಿ, ನಮ್ಮ ರಾಜ್ಯಾಧ್ಯಕ್ಷರು ನನ್ನ ಸಲಹೆ ಕೊಡ್ತಾರೆ. ನಾನು ಮಾತಾಡ್ತೀನಿ, ಅವ್ರ ಹತ್ರ ಕೇಳ್ತೀನಿ, ಈ ತರ ಹಿಂಗಿದ್ದಾಗ ಅವ್ರು ಸಲಹೆ ಕೊಟ್ಟಂತೆ ಮಾತಾಡಿದ್ದೀನಿ. ನಾನೆಲ್ಲೂ ಕೂಡ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ, ಆಡು ಭಾಷೆಯಲ್ಲಿ ಬಂದಿರತಕ್ಕಂಥದ್ದು ಪಾಕಿಸ್ತಾನ ಅಂತಕ್ಕಂಥ ಮಾತು, ಮಾತಾಡ್ತಕ್ಕಂಥ ಬಿರ್ಸಲ್ಲಿ ಪಾಕಿಸ್ತಾನ ಅಂತಕ್ಕಂಥ ಮಾತು ಬಂದದ್ದು ಬಿಟ್ರೆ ನನಗೆ ಯಾರ ಮೇಲೂ ಕೂಡ, ಇನ್ಕ್ಲೂಡಿಂಗ್ ಯಾರ ಮೇಲೂ ಕೂಡ ದ್ವೇಷ ಮಾಡಿ ಜೀವನ ಮಾಡ್ತಕ್ಕಂಥ ಬದುಕು ನಂದಲ್ಲ. ಇಡೀ ತಾಲೂಕಲ್ಲೇ ಮುಸಲ್ಮಾನರ ಜೊತೆ ಜಾಸ್ತಿ ಬಾಂಧವ್ಯ ಹೊತ್ತಿರ್ತಕ್ಕಂಥ ಯಾರಾದ್ರೂ ರಾಜಕೀಯದ ಮುಖಂಡರುಗಳವ್ರು ಅಂದ್ರೆ ಜಗದೀಶ್ ಚೌಧರಿ. ಅದು ದವಸಮಠ ಭಾಗ ಆಗ್ಲಿ, ನೆಲಮಂಗ ಭಾಗ ಆಗ್ಲಿ, ಎಲ್ಲಾದ್ರೂ ಸರಿನೇ ಆ ತರ ವಿಶ್ವಾಸದಲ್ಲಿದ್ದೀನಿ. ಅದನ್ನ ನೀವು ನಮ್ಮನ್ನ ಅಲ್ಲೋಸ್ ನೀವ್ ಹೇಳ್ತಿರಲ್ಲ ಅಜ್ಞಾತವಾಸದಲ್ಲಿದ್ದು ಅಂದ್ರೆ, ಹಂಗಾರೆ ಸೋಲೂರು ಯಾವ ಸ್ಥಿತಿಲಿತ್ತು? ಅವ್ರು ಮಾತಾಡೋ ಮಾತು ತಪ್ಪಲ್ವಾ? ಇಲ್ಲಿ ಗಂಟ ಕಂಟಕ ಇತ್ತು, ಗ್ರಹಣ ಇತ್ತು, ಸೂರ್ಯನ ಅಲೌಸ್ ಮಾಡ್ಬಿಟ್ಟು ಹಾಕ್ತಿರಲ್ಲ, ಸೂರ್ಯ 2023 ಬಿಡ್ತು, 25 ಬಿಡ್ತು ಅಂತ ಹೇಳ್ತಿರಲ್ಲ. ಹಾಗಾದ್ರೆ ಅಲ್ಲಿರ್ತಕ್ಕಂಥ ಜನಗಳಿಗೆ ನೀವು ಅವಮಾನ ಮಾಡ್ದಂಗ ಆಗ್ಲಿಲ್ವಾ? ಮಾಗಡಿಗೆ ಅವಮಾನ ಮಾಡ್ದಂಗ ಆಗ್ಲಿಲ್ವಾ? ಮಾಗಡಿ ಕೋಟೆ ಕೆಂಪೇಗೌಡ ಕಟ್ಟಿರ್ತಕ್ಕಂಥ ದೊಡ್ಡ ನಾಡದು, ಆ ನಾಡಿಗೆ ನೀವು ಮೋಸ ಮಾಡ್ದಂಗ ಆಗ್ಲಿಲ್ವಾ? ನೀವು ಹಂಗಾರೆ ಇಲ್ಲಿ ಗ್ರಹಣ ಅಂತ ಹೇಳ್ತಿರಲ್ಲ, ಎಷ್ಟು ಮಟ್ಟಕ್ಕೆ ಸರಿ? ನೀವು ಅವಮಾನ ಮಾಡ್ತಾ ಇರ್ತಕ್ಕಂಥ ಸೋಲೂರು ನೀವ ಯೋಚನೆ ಮಾಡಿ ಸರ್. ಈಗ ತಾವು ಹೇಳ್ತಾ ಇದ್ದೀರಾ ಕಾರ್ಯಕರ್ತರು ಅಥವಾ ಯಾರೋ ರೋಲ್ ಕಾಲ್ ಅನ್ನುವಂಥ ಪದವನ್ನು ತಾವು ಬಳಸಿದ್ರಿ, ರೋಲ್ ಕಾಲ್ ಮಾಡುವಂಥ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು, ಆಯ್ತಾ? ಈಗ ಸಂವಿಧಾನದ ಅಡಿಯಲ್ಲಿ ಅಭಿವ್ಯಕ್ತಿ ಸ್ವತಂತ್ರ, ವಾಕ್ ಸ್ವತಂತ್ರ ಅನ್ನೋದಿದೆ. ಅದನ್ನ ತಡೆಯುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಅಂತ ನೋಡಿ. ಒಂದ್ ಹೇಳ್ತೀನಿ, ಸಮಾಜಕ್ಕೆ ಅನುಗುಣವಾಗಿ ಏನೇ ಮಾತಾಡೋದು ಕೂಡ ಸ್ವೀಕಾರ ಮಾಡ್ತೀನಿ. ಸಮಾಜದ ವಿರುದ್ಧ ಆಗೋಗುಗಳನ್ನ ಮಾತಾಡ್ಲಿ ಯಾವ್ದ ಕಾರಣಕ್ಕೂ ವಿರೋಧ ಮಾಡ್ಲಿಕ್ಕೆ ಹೋಗಲ್ಲ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ತಾಲೂಕ್ ಅಧ್ಯಕ್ಷನಾಗಿ ಅವ್ರು ನನ್ನೇನು ವಿರೋಧ ಮಾಡ್ಬೇಕು ಮಾಡ್ಲಿ, ನನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದೈತಲ್ಲ, ಸರಿ ನಾವು ವಾಕ್ ಸ್ವಾತಂತ್ರ್ಯ ಕೊಟ್ಟೈತಿ ಅಂತ ಹೇಳ್ಬಿಟ್ಟು ನಾನು ಯಾವತ್ತಾರು ಕೂಡ ಶಾಸಕರ ವಿಚಾರ ಆಗ್ಲಿ, ಶಾಸಕರ ವೈಯಕ್ತಿಕ ವಿಚಾರಗಳು, ನನಗೆ ಶಾಸಕರು ವೈಯಕ್ತಿಕವಾಗಿ ಏನ್ ಟಾರ್ಚರ್ ಕೊಡ್ತಾರೆ ನನಗೆ ಗೊತ್ತು, ಅವರೇ ಕೇಳಲಿ. ಇದು ಇಲ್ಲಿವರೆಗೂ ಇಲ್ಲಿ ಹೇಳಿ ನೀವು ಕೇಳತ್ತು ಮಾತ್ರ ಹೇಳ್ತಾ ಇದೀನಿ. ಶಾಸಕರು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು ವೈಯಕ್ತಿಕವಾಗಿ ನಂದೇ ಒಂದು ವ್ಯವಹಾರಕ್ಕೆ KADB CEOಗೆ ಫೋನ್ ಮಾಡಿ ಗಲಾಟೆ ಮಾಡೋರೆ. ಯಾವುದೇ ಕಾರಣಕ್ಕೂ ಕೂಡ ಅದು ಹಾಕೊಡುದು ಅಂತ ಕ್ಯಾನ್ಸಲ್ ಮಾಡ್ಸೋ, ನನ್ಗೇನ್ ಬೇಜಾರಿಲ್ಲ. ಇಂಥ ಗೊಡ್ಡು ಬೆದರಿಕೆಗಳಿಗೆ ಎದುರ್ಕೊಂಡು ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ ಅಂತ ನಾನು ಯಾವಾಗ ಕೊಳಚೆ ನೀರು ತರಬೇಕು ಅಂತ ಶಾಸಕರು ನೆಲಮಂಗಲ ತಾಲೂಕಿಗೆ ಪ್ರಯತ್ನ ಪಟ್ರೋ ಅವ್ರ ಮೇಲೆ ಇದ್ದಿರ್ತ ಗೌರವ ಎಲ್ಲ ಹೋಯ್ತು. ನಾನು ನೀರಿಂದೇ ದೊಡ್ಡ ಹೋರಾಟ ನನಗೆ, ಮಿಕ್ಕಿದ್ದು ಏನೇ ಮಾಡಿದ್ರು ಕೂಡ ನಾನು ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಆ ಕೊಳಚೆ ನೀರು ಬೇಡ ಅಂದ್ರೂ ಕೂಡ ನಮ್ಮನ್ನ ಬಲಿಪಶು ಮಾಡಬೇಕು, ನಮ್ಮ ತಾಲೂಕ ಜನತೆಗೆ ವಿಷ ಕುಡಿಸ್ಬೇಕು ಅಂತ ಹೊರಟ್ರಲ್ಲ, ಅದು ನನ್ನ ಮನಸ್ಸಿಗೆ ಅಗಾಧವಾದ ನೋವು. ಅದು ನನಗೆ ಹೇಳ್ಲಿಕ್ಕಾಗಲ್ಲ. ಅದು ಆ ನೋವಿಗೆ ಆ ಪರಿಸ್ಥಿತಿ ಏನು ಅಂತಕ್ಕಂಥ ನಾನು ಒಬ್ಬರು ಮಾತ್ರ ಗೊತ್ತು. ನಾನು ಅದು ಸಹಿಸಕ್ಕಾಗಲ್ಲ. ನಾನು ಹೇಳ್ತಾ ಇರೋದೇನೋ
ಅವ್ರು ಏನ್ ಹೇಳ್ಬೇಕಾಗಿತ್ತು ಅದನ್ನ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಎಲ್ರ ಕೈಲೂ ಏನೇನೋ ನೀನ್ ಯಾರು ಚೌಧರಿ ಯಾರು ಯಾವ ಊರು ಅಂತ ಕೇಳಿದ್ರೆ ನಾನು ಮಾಗಡಿಲಿ ಹುಟ್ಟಿರೋದಯ್ಯ, ನೆಲಮಂಗಲ ತಾಲೂಕಿನ ಮನೆ ಮಗ, ಮಾಗಡಿಲಿ ಹುಟ್ಟು ಸ್ಥಳ ಸೋಲೂರು ಅವಿಭಾಜ್ಯ ಜಂಗ. ನನ್ನ ಮೊದಲನೇ ಹುಟ್ಟು ಬಂದು ಮಾಗಡಿ ಗೌರ್ಮೆಂಟ್ ಹಾಸ್ಪಿಟ್ಲು. ನನಗೆ ಗೊತ್ತಿದೆ ಅಲ್ಲಿನ ಜನಗಳ ಭಾವನೆ ಏನು, ಈ ತಾಲೂಕಿನ ಜನಗಳ ಭಾವನೆ ಅಂತೇಳಿ. ನನಗೆ ಸೋಲೂರು ಬೇಕು, ನೆಲಮಂಗಲ ತಾಲೂಕಿಗೆ ಬೇಕು ಅಂತ ಹೇಳ್ತಾ ಇದೀನಲ್ಲ. ಇವತ್ತು ಅಲ್ಲಿರ್ತಕ್ಕಂಥ ಅಸೋಸಿಯೇಷನ್ ಲಾಯರ್ಸ್ ಲೀಡರ್ಸ್ ಎಲ್ಲ ಏನೇನು ಹೋಗವ್ರೆ ಅವರೆಲ್ಲ ಹೋಗ್ಲಿ. ಅವ್ರು ಹೋದ್ರೆ ಅವ್ರದ್ದು ನಂದೊಂದು ರಿಟರ್ನ್ ಹಾಕಿ ಹಾಕ್ತೀರ, ಶಾಸಕರು ಆಗ್ತಾರ ಬಿಡ್ತಾರ ಗೊತ್ತಿಲ್ಲ. ನಮ್ಗೆ ಸೋಲೂರು ಬೇಕು ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ಕಡತಗಳನ್ನ, ನಮ್ಮಲ್ಲಿರ್ತಕ್ಕಂಥ ದಾಖಲೆಗಳನ್ನ ಕಾನೂನಾತ್ಮಕವಾಗಿ ಏನ್ ತರಬೇಕು ತರಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಇವ್ರು ನಾನು ಒಬ್ಬನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ಸರಿನಾ? ಅವ್ರು ಸಂಪೂರ್ಣವಾಗಿ ಒಂದ್ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಮತ್ತು ಕಾಂಗ್ರೆಸ್ ಮುಖಂಡರುಗಳಿಗೆ, ಬೇರೆ ಈ ಬಲೂನ್ಗಳು ಹೇಳ್ತಲ್ಲ ನಾನು ಇದನ್ನ ಅವೇನ ಮಾತಾಡ್ಕೊಂಡ ಪಾಪ ಚಿಕ್ಕ ಪಾಪಗಳು ಮಾತಾಡ್ಲಿ. ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಮುಖಂಡರುಗಳವರಲ್ಲ. ನಾನ್ ಮಾತಾಡಿರ್ತಕ್ಕಂಥ ವಿಡಿಯೋನ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ, ಮೊದ್ಲಿಂದ ಕೇಳಿಸ್ಕೊಳ್ಳಿ. ನಾನೆಲ್ಲಾದ್ರೂ ಒಂದು ಪದ ಸೋಲೂರ್ಗೆ ಅವಮಾನ ಮಾಡೋದಾಗ್ಲಿ, ಸೋಲೂರ್ನ ತಿರಸ್ಕಾರ ಮಾಡಿರೋದಾಗ್ಲಿ, ಒಂದು ಪದ ಬಂದ್ರೆ ನಾನು ಇವತ್ತು ಸೋಲೂರು ಪಾಯಿಂಟ್ ಸೆಂಟ್ರ್ ಪಾಯಿಂಟ್ ಆ ಶಿವಕುಮಾರ್ ಸ್ವಾಮೀಜಿ ಇದ್ರ ಹತ್ರ ಸ್ಕ್ರಾಚ್ ಹತ್ರ ಬಂದು ಅವ್ರ ಪಾದಕ್ಕೆ ಹೂ ಹಾಕಿ ನಾನು ಕ್ಷಮಾಪಣೆ ಕೇಳ್ತೀನಿ. ನಾನು ಎಲ್ಲರಿ ಮಾತಾಡಿದ್ದೀನಿ, ಅದೆಲ್ಲ ಚಿಕ್ಕದು ಮಾತ್ರ ಕಟ್ ಮಾಡಿ ಅವ್ನು ಯಾವನ್ ಹಾಕವನೆ ಅಂತ ಅದನ್ನ ಮಾತ್ರ ಹೇಳಿದ್ರು ನೀವು. ನಾನು ಫಸ್ಟ್ ಲಾಸ್ಟ್ ವರ್ಗೂ ಕೂಡ ನಾನು ಏನೇನು ಮಾತಾಡಿದ್ರೆ ಹಾಕ್ಬೇಕು. ಅವ್ರ ಪ್ರಶ್ನೆ ಇಷ್ಟೇ, ಜಗದೀಶ್ ಚೌಧರಿ ಅವರು ಇಂಥ ಒಂದು ಕೆಲಸವನ್ನ ಶಾಸಕರು ಮಾಡ್ಕೊಂಡು ಬಂದಿದ್ದಿನ ಅಂದ್ರೆ ಏನು, ಸೋಲೂರಿನ ನೆಲಮಂಗಲ ವಿಧಾನಸಭಾಕ್ಕೆ ಸೇರ್ಪಡೆ ಮಾಡ್ಕೊಂಡು ಬಂದಿದ್ದ ದಿನ ನಾನು ವಾಲಂಟ್ರಿ ಆಗಿ ಪಕ್ಷ ಮರೆತು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಅವ್ರಿಗೆ ನಾನು ಸಿಹಿ ಕೊಟ್ಟು ಖುಷಿಯನ್ನು ಹಂಚ್ಕೊಂತೀನಿ ಅನ್ನೋ ಮಾತು ಜಗದೀಶ್ ಚೌಧರಿ ಎಲ್ಲ ಒಂದ್ ದಿವಸ ಹೇಳಿದ್ರು. ಒಂದ್ ನಿಮಿಷ ಹೇಳಿದ್ರಿ ತಾವು. ಹೌದು, ಇವತ್ತು ಆಗಿದೆ, ಎಲ್ಲಿದ್ದಾರೆ ಅವರೆಲ್ಲ ಅನ್ನೋದು ಪ್ರಶ್ನೆ ಮಾಡಿದ್ರು ಅಷ್ಟೇನೆ. ನೋಡಿ, ಪದೇ ಹೇಳ್ತೀನಿ, ನಾನು ಆ ಮಾತಿಗೆ ಇವತ್ತು ಕೂಡ ಬದ್ಧನಿದ್ದೀನಿ. ಕ್ಯಾಬಿನೆಟ್ ಅಲ್ಲಿ ಮಾತ್ರ ಪಾಸ್ ಆಗೈತೆ. ಇವೆಲ್ಲ ತರಲೆ ಮಾಡ್ತಾ ಇರ್ಬೇಕು. ಏನಾರು ಕೂಡ ಕೋರ್ಟ್ ಸ್ಟೇ ಸಿಕ್ಕಿ ತಡೆ ಹಿಡಿದು ಏನ್ ಮಾಡ್ತೀರಿ? ಅಧಿಕೃತವಾಗಿ ರಾಜ್ಯಪಾಲರ ಕಡೆಯಿಂದ ಅಂಕಿತ ಸಿಕ್ಕಿ ತಾಂಬರ್ಲಿ. ನಾನು ಇದೇ ನಿಮ್ಮ ಮಾಧ್ಯಮದ ಮುಖಾಂತರನೇ ಶಾಸಕರ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದ್ರಾಗ ಏನ್ ನನ್ನ ಯಾರು ವಿರೋಧ ಮಾಡೋರು ಕೂಡ ಒಳ್ಳೆ ಕೆಲಸಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಕೂಡ ಅಡ್ಡಿಪಡಿಸ್ಲಿಕ್ಕೆ ಹೋಗಲ್ಲ. ನಾನು ಯಾಕಾರ ತಪ್ಪೇನೈತೆ? ಈಗ ಯಾರೋ ಮಾಡ್ಬೇಕಾಯ್ತು ಇವ್ರು ಮಾಡೋರು, ಇವ್ ಅಭಿನಂದಿಸ್ ತಪ್ಪೇನದು? ಒಳ್ಳೆ ಕೆಲಸ ಆಯ್ತಲ್ಲ. ಒಳ್ಳೆ ಕೆಲಸ ಮಾಡಿರೋರಿಗೆ ಅಭಿನಂದಿಸಿದ್ರೆ ತಪ್ಪೇನು? ನಾನು ಅದರಲ್ಲಿ ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷನ ಹೊರತುಪಡಿಸಿ ಹೇಳ್ತಾ ಇದ್ದೀನಿ. ನನ್ನ ಅಧಿಕೃತವಾಗಿ ಗೆಜೆಟ್ ಅಲ್ಲಿ ಪಾಸ್ ಮಾಡ್ಕೊಂಬಂದು ಹೊರಗಡೆ ಬಿದ್ದಿದ್ದ ಕ್ಷಣನೇ ನಾನು ಶಾಸಕರಿಗೆ ಅಭಿನಂದನೆ ಹೇಳ್ತೀನಿ. ಅದ್ರಾಗ ಯಾವುದೇ ಸಂಶಯ ಇಲ್ಲ. ನಾನು ಆಗತಕ್ಕ ಸುಮ್ನಿರಿ ಅಂತ ಹೇಳಿರೋದಷ್ಟೇ. ಈಗ ಮತ್ತೆ ಶಾಸಕರು ಆಗೈತೆ ಅಂತ ಹೇಳ್ತಲ್ಲ, ಇವ್ರು ಯಾರು ಹೇಳಕ್ಕೆ? ಮಾಡ್ಕೊಂಬಂದಿರೋ ಶಾಸಕರಲ್ವಾ? ಅವ್ರ ಬೈಗೇನೆ ಸ್ಪೀಡ್ ಇಟ್ಕೊಂಡವ್ರ? ಶಾಸಕರು ಹೇಳ್ಬೇಕ್ತಾನೆ, ಇಲ್ಲ ಮಾಡಿಸ್ಕೊಂಬಂದಿದ್ದೀನಿ, ಸಂತೋಷವಾಯ್ತಪ್ಪ ನನಗೆ, ನೀವೆಲ್ಲ ಹೊಡಿರಿ ಪಟಾಕಿ ಅಂತೇಳಿ. ನೆಲಮಂಗಲ ಅಷ್ಟು ಕೊಟ್ಟು ಹೆಬ್ಬಾಗ್ಲಿಗೆ ಪಟಾಕಿ ಹೊಡಿಸ್ಬೇಕಾಗಿತ್ತಲ್ಲ. ಶಾಸಕರು ಯಾಕೆ ಹೇಳ್ತಾ ಇಲ್ಲ? ಪೇಪರ್ ಓಡಾಡೋದು ನೋಡಿ ಮಾಗಡಿಯರೆಲ್ಲ ಇದ್ರು, ಬಾಲಕೃಷ್ಣ ಟೂರು, ಮಾಗಡಿ ಜನ ಸ್ಟ್ರೈಕು, ಗೊಂದಲಾಯ್ತು. ಡಿ ಕೆ ಶಿವಕುಮಾರ್ ಎಂಟ್ರಿ ಆಯ್ತಾರೆ, ಸ್ವಲ್ಪ ದಿವಸ ಸೈಡಿಗೆ ಕೂಂತಾರೆ. ಏನ್ರಿ ಮಾಡ್ತೀರಾ? ನಿಮ್ಮನ್ ಮಾತು ಕೇಳ್ತಾರ, ಡಿ ಕೆ ಶಿವಕುಮಾರ್ ಬಾಲಕೃಷ್ಣ ಮಾತು ಕೇಳ್ತೀರಾ ಅಂತ ಟಕಾಫರ್ ಬಿದ್ದಾಗ ಬಾಲಕೃಷ್ಣ ಅವ್ರ ಮಾತೇ ಕೇಳೋದೇನು ವೈಯಕ್ತಿಕವಾಗಿ ಹೇಳ್ತೀನಿ. ಅದ್ರಾಗ ಏನಿಲ್ಲ, ನಿಮ್ಮ ಮಾತೇನು ಕನ್ಸಿಡರ್ ಮಾಡ. ಪಾಪ ನೀವು ಕಷ್ಟ ಬಿದ್ದು ಮಾಡ್ಸ್ಕೊಂಡ್ ಬಂದಿದ್ರ, ನಿಮ್ಮಂಗೆ ನಿಮ್ಮ ಕಾರ್ಯಕರ್ತರು ನೀವು ತಿಳಿ ಹೇಳ್ಬೇಕು, ಸ್ವಲ್ಪ ಸಮಾಧಾನ ಹೋಗೋಣ ಅಂತ. ನಾನು ಹಿಂಗೆ ಸಣ್ಣ ಸಣ್ಣ ಹುಳಗಳೆಲ್ಲ ನನ್ನ ಮೇಲೆ ಬಿದ್ದುಬಿಟ್ರೆ ಅದನ್ನ ಎದಕ್ಕಂತೀನ? ಇಂಥವೆಲ್ಲ ನೋಡಿ ಎದುರಿಸ್ಕೊಂಡ್ ಜೀವ ನಂದು. ಇದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಲ್ಲ. ನೀವು ಕೊನೆಯದ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳೋದಿಷ್ಟೇ, ಅಧಿಕೃತವಾಗಿ ರಾಜ್ಯಪಾಲರ ಅಂಕಿತ ಬಿದ್ದ ಮೇಲೆ ಬಿದ್ದಿದ್ದ ಮರುಕ್ಷಣನೇ ನೀವೇ ಬನ್ನಿ, ನಿಮ್ಮ ಮುಖಾಂತರ ಸೋಲೂರು ಜನತೆಗೆ ಸಹಕಾರ ಮಾಡಿದಂಥ ಕಾಂಗ್ರೆಸ್ ಶಾಸಕರಿಗೆ ನನ್ನ ಪ್ರಣಾಮಗಳು ಅಂತ ಹೇಳಿ ಕೈ ಮುಗಿದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವ್ಯಾವ ಹೇಳ್ತಾರಲ್ಲ, ಇದ್ರ ಜೊತೆ ಇವರೇ ಎಲ್ಲಿ ಕೋರ್ಟ್ಗೆ ಹಾಕ್ಬೇಕು ಅಂತಾನೇನೋ ಮಾತಾಡ್ತಿರೋದು, ಇವರೇ ಹಿಂಗೆಲ್ಲ ಹೇಳಿ ಕೋರ್ಟ್ ನೋಡ್ರಿ, ನಾವು ತಿನ್ನೋದು ಅನ್ನ. ನಾನು ಆ ಶಿವಕುಮಾರ ಸ್ವಾಮೀಜಿ ಪಾದ ಸಾಕ್ಷಣ ಹೇಳ್ತಾ ಇದ್ದೀನಿ, ಆ ಸೋಲೂರು ಜನತೆಗೆ ಒಳ್ಳೇದಲ್ಲಿ ಅಂತ ಬಯಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನಾನು ಕೂಡ ಒಬ್ಬ. ಅರ್ಥೈತಲ್ಲ? ಈಗ ಅಲ್ಲಿರ್ತಕ್ಕಂಥ ಲಾಯರ್ ನನಗೆ ಯಾರು ಪರಿಚಯನೇ ಇಲ್ಲ, ಅವ್ರಿಗೆಲ್ಲ ಹೇಳ್ಕೊಟ್ಟು ಮಾಡಿಸಿದಿನ. ನೆನ್ನೆ ಮಾಗಡಿ ಪರಿವೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೀತು, ಅವ್ರಿಗೆಲ್ಲ ಹೇಳ್ಕೊಟ್ಟು ಮಾಡಿಸಿದಿನ. ಅವರೆಲ್ಲ ಹೋದ್ರು ಕೂಡ ನಾನು ವೈಯಕ್ತಿಕವಾಗಿ ಕೂಡ ರಿಟ್ ಅರ್ಜಿ ಹಾಕ್ಸ್ತೀನಿ. ನೆಲಮಂಗಲ ತಾಲೂಕಿಗೆ ಸೋಲೂರು ಬೇಕು ಅಂತ ನಾನು ಬೇಕೇ ಬೇಕು. ಸೋಲೂರನ್ನ ಕಳ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ 40-50 ವರ್ಷದಿಂದ ಕೂಡ ಸೋಲೂರು ವಿಧಾನಸಭಾ ಕ್ಷೇತ್ರಕ್ಕೆ, ಸೋಲೂರು
ಜನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಮತ ನೀಡಂತ ಕೆಲಸ ಮಾಡ್ಕೊಂಬಂದ್ರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಮತ ನೀಡಂತ ಕೆಲಸ ಮಾಡ್ಕೊಂಬಂದವ್ರೆ. ಇವ್ರು ಆ ಕಡೆ ಬಿಟ್ಕೊಡಂತ ಮಾತೆಲ್ಲ. ಸೋಲೂರು ನಮಗೆ ಬಂದ್ರೆ ಒಂದು ಬಾಕ್ಸ್ ಇದ್ದಂಗೆ ಇರ್ತದೆ, ನೆಲಮಂಗಲಕ್ಕೆ ಒಂದು ತೂಕ ಬರ್ತದೆ, ನೆಲಮಂಗಲಕ್ಕೆ ಒಂದು ಶಕ್ತಿ ಬರ್ತದೆ. ನಾವು ಸೇರಿಸ್ಕೊಳ್ಳೋದ್ರಲ್ಲಿ ಸೇರತ್ಗೆ ಸೇರಿಸಿರೋರಿಗೆ ಯಾವುದೇ ಕಾರಣಕ್ಕೂ ಚಿರಋಣಿ. ನಾನು ಚಿರಋಣಿ. ನಾನು ಇದನ್ನ ಶಾಸಕರು ಎಲ್ಲಾ ಶಾಸಕರೇ ಒಂದ್ ಹೆಜ್ಜೆ ಮುಂದೆ ಹೋಗಿ ಮಾಡ್ಸವ್ರೆ, ಬಟ್ ಇವ್ರು ಒಬ್ಬರೇ ಮಾಡ್ಸಿಲ್ಲ. ಅದನ್ನ ಇವ್ರೊಬ್ಬರೇ ಮಾಡ್ಸಿದ್ರು ಕಿರೀಟ ಇವ್ರೊಬ್ರು ಕೊಡ್ಬೇಕು ಅಂತ ಹೇಳಲಿಕ್ಕೆ ಹೋಗಲ್ಲ. ಎಲ್ಲ ನಿಧಾನ ನಡ್ಕೊಂಡು ಹೋಗ್ತಿರೋ, ಸ್ವಲ್ಪ ಇವರೇ ಕೀತಾಂಡ್ ಜೋರ ಬಸ್ ಓಡಿಸೋರೆ ಮಾಡಿಸ್ಕೊಂಡ್ ಬಂದ್ರೆ ನನಗೆ ಸಂತೋಷ. ಅದು ಕ್ಲೀನಾಗಿ ಮಾಡಿಸ್ಕೊಂಬನ್ನಿ. ಅಲ್ಲಿವರೆಗೂ ನಾನು ಅವ್ರ ಮಾಡಿಸ್ಕೊಂಬಂದು ಅಂಕಿತ ಆದ್ಮೇಲೆ ಕೂಡ ನಾನು ಬೈಬ್ರಿಕೇಶನ್ ಮಾತಾಡಿದ್ರೆ ಬೇಕಾದ್ರೆ ನನ್ಗೇನದು ಮಾತಾಡ್ಲಿ, ಅವ್ರು ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡ್ಲಿ, ಆ ಬಲೂನ್ಗಳು ಮಾತಾಡ್ಲಿ, ಎಲ್ಲ ಮಾತಾಡ್ಲಿ. ಅಲ್ಲಿವರೆಗೂ ಸಮಾಧಾನ ಆಗಿರ್ಬೇಕು. ಇವ್ರೇನ ಇವತ್ತೇ ಲಾಸ್ಟು ನಮ್ಮ ವಿರುದ್ಧವಾಗಿ ಅಲ್ಲಿ ಏನ ಕಾರ್ಯಕರ್ತ ಎತ್ಕಟ್ಟೆ ಕೆಲಸ ಮಾಡಿದ್ರೆ, ನಮ್ಮ ಕಾರ್ಯಕರ್ತರು ಡೈರೆಕ್ಷನ್ ಕೊಟ್ರೆ ಇವ್ರೆಲ್ಲರಿಗಿನ ಜ್ವರ ಮಾತಾಡೋಂತ ಹುಡುಗರು ನಮ್ಮ ಹತ್ರನವ್ರು, ನಮ್ಮ ಕಾರ್ಯಕರ್ತರು ಅವ್ರಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, JDS ಕಾರ್ಯಕರ್ತರು ಅವ್ರಿ. ಅದೆಲ್ಲ ಆಗೋದು ಬೇಡ. ನಾನು ಅಭಿನಂದನೆ ಸಲ್ಸಕ್ಕೆ ರೆಡಿ ಇದ್ದೀನಿ, ಅಧಿಕೃತ ಆದ್ಮೇಲೆ. ಸರಿ, ಅಧಿಕೃತ ಆಗ್ಲಿ. ಓಕೆ. ಸೊ ವೀಕ್ಷಕರೇ, ತಾವು ನೋಡಿದ್ರ ಇಷ್ಟೊತ್ತು ನೆಲಮಂಗಲ ತಾಲೂಕಿನ ಬಿಜೆಪಿ ಅಧ್ಯಕ್ಷರಾದಂತಹ ಜಗದೀಶ್ ಚೌಧರಿ ಅವರ ಮಾತುಗಳು ಇದಾಗಿತ್ತು. ಸೋಲೂರು ಹೋಬಳಿಯನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ನನ್ನ ಯಾವುದೇ ರೀತಿಯಾದ ಅಡೆತಡೆ ಅಬ್ಜೆಕ್ಷನ್ ಯಾವುದೂ ಇಲ್ಲ. ಸುಮ್ಮನೆ ನನ್ನ ಮೇಲೆ ಆರೋಪಗಳನ್ನ ಮಾಡಿ ನಾನು ಆಡದಂತಹ ಒಂದೇ ಒಂದು ವಾಕ್ಯವನ್ನ ಹಿಡಿದು ಇವತ್ತು ನನ್ನನ್ನ ತೇಜೋವಧಿ ಅಥವಾ ನನ್ನನ್ನ ಅವಮಾನ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಇದು ಯಾವುದಕ್ಕೂ ನಾನು ಜಗ್ಗದು ಇಲ್ಲ, ಕುಗ್ಗದು ಇಲ್ಲ ಅನ್ನುವಂತಹ ಮಾತಿನ ಜೊತೆಯಲ್ಲಿ ಮತ್ತೆ ಒಂದು ಪದವನ್ನ ರಿಪೀಟ್ ಮಾಡಿದ್ದಾರೆ. ಏನು ಶಾಸಕರು ಈ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲೂರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಮುಂಚೂಣಿಯಲ್ಲಿ ಇದ್ದಾರೆ, ಬಹಳ ವೇಗದಲ್ಲಿ ಹೋಗ್ತಾ ಇದ್ದಾರೆ. ಆ ವೇಗ ಯಾವುದೇ ರೀತಿಯಾಗಿ ಸ್ಲೋ ಆಗದ ರೀತಿಯಲ್ಲಿ ಅವರು ಅದೇ ವೇಗದಲ್ಲಿ ಹೋಗಿ ಇದನ್ನ ಅಂಗೀಕಾರ ಮಾಡಿಕೊಂಡು ಯಾವುದೇ ಗೊಂದಲಗಳಿದೆ ಸೋಲೂರಿನ ಜನಕ್ಕೆ ಮುಕ್ತಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ಒಂದು ಸಂಭ್ರಮಾಚರಣೆ, ಆ ಎಲ್ಲಾ ವಿಚಾರಗಳಲ್ಲೂ ನಾನು ಸಹ ಭಾಗಿಯಾಗ್ತೀನಿ. ನನ್ನ ವೈಯಕ್ತಿಕವಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ಶ್ರೀನಿವಾಸ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುವಂತಹ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಸೋಲೂರು ಹೋಬಳಿ, ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ಮಾಗಡಿ ವಿಧಾನಸಭಾ ಕ್ಷೇತ್ರ, ಈ ಎರಡು ಜಂಜಾಟದಲ್ಲಿ ಸೋಲೂರು ಹೋಬಳಿ ಯಾರ ಪಾಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೂ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ. ನಮಸ್ತೆ ಸರ್.